ಎಲ್ರಿಗೂ ನಮಸ್ಕಾರ. ಡಿಗ್ನಿಟರೀಸ್ ಆನ್ ದಿ ಡಯಾಸ್, ಮೇಡಮ್ ಅನುರಾಧ ಅವರೇ, ಅಧ್ಯಕ್ಷರಾದಂಥ ಜಯಸಿಂಹ ಅವರೇ, ದತ್ತಿ ಉಪನ್ಯಾಸಕರ ರಂಗೇಗೌಡ ಮೊಮ್ಮಗಳವರೇ, ಹಾಗೂ ಇಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಫೆಲೋ ಸ್ಪೀಕರ್ ವೆಂಕಟೇಶ್ವರೇ, ನಾನು ಬೆಳಿಗ್ಗೆ ಅದು ಕೇಳಿದ ನಂತರ ಈಗ ಎಷ್ಟು ಪ್ರಸ್ತುತವಾಗಿರುತ್ತೆ ಅನ್ನೋಂಥದ್ದನ್ನು ಮಾತಾಡ್ತಾ ಇದ್ದೆ. ವಾಸ್ತವಿಕವಾಗಿ ಇವತ್ತು ನಾವು ವಿಕಸಿತ ಭಾರತ ಆಗಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. 2047 ವೇಳೆಗೆ ಭಾರತದ ಒಟ್ಟು GDPಯ ಗಾತ್ರ 30 ಟ್ರಿಲಿಯನ್ ಆರ್ಥಿಕತೆ ಆಗಬೇಕು ಅನ್ನೋಂಥದ್ದು ಭಾರತೀಯರ ಕನಸಾಗಿದೆ. ಇವತ್ತು ನಮ್ಮ ತಲಾದಾಯ ಅವತ್ತಿಗೆ 14.9 ಲಕ್ಷ ರೂಪಾಯಿಗಳಾಗಬೇಕು ಅನ್ನುವಂಥದ್ದು ಕೂಡ ಭಾರತ ಸರ್ಕಾರದ ಬಯಕೆ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಾಗ ಈಗ ಅಂಬೇಡ್ಕರ್ ಏನಾದರೂ ಪ್ರಸ್ತುತವಾಗಿದ್ದಾರೆ ಅವರ ಆರ್ಥಿಕ ನೀತಿಗಳನ್ನು ಅಂತ ಒಂದು ರೀತಿಯ ವಿಮರ್ಶೆಯನ್ನು ಮಾಡುವಂತಹ ಮತ್ತು ಅವರ ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಯಾವುದೇ ವ್ಯಕ್ತಿಯನ್ನು, ಈವನ್ ನಾನು ಬೆಳಗ್ಗೆ ಪರಾಶರ ಇದನ್ನು ಕೇಳುವಾಗ ಅನೇಕ ವಿಚಾರಗಳು ಇವತ್ತಿಗೂ ಪ್ರಸ್ತುತವಾಗಿದೆ. ಆದರೆ ಕೆಲವು ವಿಚಾರಗಳ ಬಗ್ಗೆ ಇವತ್ತು ಅದು ಅಗತ್ಯ ಇಲ್ಲನೂ ಇರಬಹುದು. ಆದರೆ ಬಹುತೇಕ ಅವುಗಳ ಅಗತ್ಯ ಹೇಗಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಸೊ ಈಗ ನಾವು ಇವತ್ತು ಭಾರತ ಏನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅನ್ನುವಂಥ ಕನಸನ್ನು ಕಟ್ಕೊಂಡು ಎಲ್ಲರನ್ನ ಒಳಗೊಳ್ಳುವ ಅಭಿವೃದ್ಧಿಯತ್ತ ಸಾಗಬೇಕು ಅನ್ನುವಾಗ ಎಲ್ಲರನ್ನ ಒಳಗೊಳ್ಳಲಿಕ್ಕೆ ಏನೆಲ್ಲ ಸರ್ಕಾರ ಕ್ರಮಗಳನ್ನ ಕೈಗೊಂಡಿದೆ, ಇನ್ನೂ ಏನು ಕ್ರಮ ಕೈಗೊಳ್ಳಬಹುದು ಅನ್ನುವಂಥದ್ರ ಬಗ್ಗೆ ಮಾತ್ರ ನನ್ನ ಒಂದು ಮುನ್ನೋಟ ಇರುತ್ತೆ. ಈಗ ಬಹುಮುಖ್ಯವಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದೇನು ಅಂತಂದರೆ, ಅಂಬೇಡ್ಕರ್ ಅವರನ್ನು ನಾವು ಬಹುತೇಕ ಒಬ್ಬ ಸಮಾಜಶಾಸ್ತ್ರಜ್ಞನಾಗಿ, ಒಂದು ಸೋಷಿಯಲ್ ರೆವಲ್ಯೂಷನರಿ ಆಗಿ, ಒಂದು ಜೂರಿಸ್ಟ್ ಆಗಿ, ಒಂದು ಸಂವಿಧಾನವನ್ನು ಬರೆದಂತಹ ಪಿತಾಮಹನನ್ನು ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಸಿಕ್ ಆಗಿ ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿ, ಒಬ್ಬ ಅರ್ಥಶಾಸ್ತ್ರಜ್ಞರಾಗಿದ್ದು ಅನ್ನೋದನ್ನು ಮರ್ತಿದ್ದೀವಿ ಅಂತ ನನಗೆ ಅನಿಸುತ್ತೆ. ಅವರ ಬೇಸಿಕ್ ಎಜುಕೇಷನ್ ನೀವು ತಗೊಂಡ್ರೆ, ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಮಾಡಿದಂತಹ MSc ಇಂದ ಹಿಡಿದು ಅನಂತರ ಏನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ DSc ಮಾಡ್ತಾರೆ, ಅವೆಲ್ಲವೂ ಎಕನಾಮಿಕ್ಸಿನ ಮೇಲೆ ಆಗಿರುತ್ತೆ. ಸೊ ಆ ಕಾಲಘಟ್ಟದಲ್ಲಿ ಮಾಡಿದಂತಹ ಕೆಲಸ ಇವತ್ತಿಗೆ ಏನಾದರೂ ಪ್ರಸ್ತುತವಾಗಿದೆಯಾ ಅನ್ನುವಂಥದ್ದು, ಮತ್ತು ಈಗಾಗಲೇ ಸರ್ಕಾರ ಕೈಗೊಂಡಿದೆಯಲ್ಲ ಇಷ್ಟೆಲ್ಲ ಕ್ರಮಗಳು, ಈಗ ಅದರದ್ದು ಅಗತ್ಯ ಇದೆಯಾ ಅನ್ನುವಂಥದ್ದನ್ನು ಎರಡನ್ನೂ ನೋಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಈಗ ನಾವು ಸಾಮಾನ್ಯವಾಗಿ ಎಕನಾಮಿಕ್ಸ್ ಅಂತ ವಿಚಾರ ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ, ಆನ್ ದಿ ಒನ್ ಹ್ಯಾಂಡ್ ದಿಸ್, ಆನ್ ದಿ ಅನದರ್ ಹ್ಯಾಂಡ್ ದಿಸ್ ಅಂತ ಹೇಳ್ತೀವಿ. ಅಂದರೆ ಗಿವನ್ ದಿಸ್ ಕಂಡೀಷನ್ ಇದು ನಡೆಯುತ್ತೆ, ಇಲ್ಲದಿದ್ರೆ ನಡೆಯಲ್ಲ ಅಂತ. ಚರ್ಚಿಲ್ ಅದಕ್ಕೆ ಒಮ್ಮೆ ಹೇಳ್ತಾರೆ, ಐ ನೀಡ್ ಒನ್ ಹ್ಯಾಂಡ್ ಎಕನಾಮಿಸ್ಟ್ ಅಂತ. ನೀವು ಒಂದು ಕಡೆಯಿಂದ ಹಿಂಗಾಗತ್ತೆ ಅಂತೀರಿ, ಒಂದ್ಸರಿ ಹಿಂಗಾಗತ್ತೆ ಅಂತೀರಿ, ಹಂಗೆ ಬೇಡ, ನನಗೆ ಏನಾಗತ್ತೆ ಅದನ್ನು ಹೇಳಿ ನೋಡೋಣ ಅಂತ ಹೇಳ್ತಾರೆ ಅವರು. ಸೊ ಬಹುಶಃ ಇವತ್ತು ನಮಗೆ ಈ ಒನ್ ಹ್ಯಾಂಡ್ ಎಕನಾಮಿಸ್ಟ್ಗಳ ಅಗತ್ಯ ಜಾಸ್ತಿ ಇದೆ ಅಂತ ನನಗೆ ಅನಿಸುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಇವ್ರನ್ನ ಒಬ್ಬ ಪ್ರಾಗ್ಮ್ಯಾಟಿಕ್ ಎಕನಾಮಿಸ್ಟ್ ಅಂತ ಕರೆಯುವಂಥದ್ದು. ಯಾಕೆ ಪ್ರಾಗ್ಮ್ಯಾಟಿಕ್ ಎಕನಾಮಿಸ್ಟ್ ಅಂದರೆ, ಇವರು ಒಂದು ಸ್ಪಷ್ಟವಾಗಿ ಇದಕ್ಕೆ ಕಾರಣ ಇದೆ ಅನ್ನುವಂಥದ್ದನ್ನು ನಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಈಗ ನೋಡಿ, ಸಾಮಾನ್ಯವಾಗಿ ನಾವ್ಯಾವಾಗಲೂ ಯಾವುದೇ ನೀವು ಅರ್ಥಶಾಸ್ತ್ರದ ಒಂದು ಥಿಯರಿಯನ್ನು ತೆಗೆದುಕೊಂಡ್ರೆ ಆ ಥಿಯರಿಗೆ ಒಂದಷ್ಟು ಅಸಂಪ್ಷನ್ಸ್ ಕೊಡ್ತೀವಿ, ಆಮೇಲೆ ಫೇಲ್ ಆದರೆ ಅದು ಇದನ್ನು ಫುಲ್ಫಿಲ್ ಮಾಡಲಿಲ್ಲ ಅಂತ ಹೇಳ್ತೀವಿ. ಆದರೆ ಈಗಿನ ಕಾಲಘಟ್ಟದಲ್ಲಿ ರಿಸೆಷನ್ ಬಂದ ನಂತರ ಅನೇಕರು ಎಕನಾಮಿಸ್ಟ್ ಹೇಳ್ತಾರೆ, ಇದನ್ನು ನಾವು ಪ್ರಿಡಿಕ್ಟ್ ಮಾಡಿದ್ವಿ ಅಂತ. ಪ್ರಿಡಿಕ್ಟ್ ಮಾಡೋದಲ್ಲ, ಅದನ್ನು ಬರದ ಹಾಗೆ ತಡೆಯೋದು ಹೇಗೆ, ಅದು ಮುಖ್ಯ ಆಗುತ್ತೆ ಇವತ್ತಿನ ಕಾಲಘಟ್ಟಕ್ಕೆ. ಆಗ ಬಹುಶಃ ಅರ್ಥಶಾಸ್ತ್ರದ ಅನಿವಾರ್ಯತೆ ಇರುತ್ತೆ ಅನ್ನುವಂಥದ್ದನ್ನು ಹೇಗೆ ಅಂಬೇಡ್ಕರ್ ಅವರ ಅಧ್ಯಯನದಿಂದ ನಾನು ತಿಳ್ಕೊಂಡೆ ಅನ್ನುವಂಥದ್ದನ್ನು ನಿಮ್ಗೆ ಹೇಳಬೇಕು ಅಂತ ಅನಿಸುತ್ತೆ. ಈಗ ನೋಡಿ, ಪ್ರಮುಖವಾಗಿ ಏನು ಇವತ್ತು ಭಾರತಕ್ಕೆ ಹೆಚ್ಚು ಅಡ್ಡಗಾಲ ಹಾಕ್ತಿರೋದು ನಮ್ಮ ಅಭಿವೃದ್ಧಿಗೆ ಅಂದರೆ, ಒಂದು ಮೇನ್ ಕೃಷಿ ಕ್ಷೇತ್ರ ಅಡ್ಡಗಾಲು ಯಾಕೆ ಅಂತಂದರೆ, ಈಗ ಎಲ್ಲರಿಗೂ ಗೊತ್ತಿದೆ, 1947ನೇ ಇಸ್ವಿಯಲ್ಲಿ ಭಾರತ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ. 30ಕ್ಕಿಂತ ಹೆಚ್ಚು ಜನರನ್ನು ನೀವು ಯಾವುದೇ ನಿಮ್ಮ ಕಾರ್ಯಕ್ರಮಗಳಿಗೆ, ಪ್ರೈವೇಟ್ ಕಾರ್ಯಕ್ರಮಗಳಿಗೆ ಕರಿಕೂಡ್ದು ಅಂತ. ಅಂದರೆ ಅಷ್ಟು ಭೀಕರವಾದಂಥ ಫುಡ್ ಇನ್ಸೆಕ್ಯೂರಿಟಿ ಇರುತ್ತೆ. ಈಗ ನಮ್ಮಲ್ಲಿ ಫುಡ್ ಇನ್ಸೆಕ್ಯೂರಿಟಿ ಇಲ್ಲ. ಈಗ ನಮ್ಮಲ್ಲಿ ನಿಮಗೆ ಒಂದು ವೇಳೆ ಹಣಕಾಸಿನ ಲಭ್ಯತೆ ಇದ್ದರೆ ಇಡೀ ಊರನ್ನು ಕರೆದು ಊಟ ಹಾಕ್ಬೋದು, ಅಷ್ಟು ಫುಡ್ ಸೆಕ್ಯೂರಿಟಿ ನಮ್ಮಲ್ಲಿದೆ.
ಆದರೆ ಫಾರ್ಮರ್ಸ್ ಎಲ್ಲರೂ ಖುಷಿಯಾಗಿದ್ದಾರಾ ಅಂತ ಪ್ರಶ್ನೆ ಬಂದಾಗ ಬಹುಶಃ ನಿಮ್ಮಲ್ಲಿ ಅನೇಕರು ಒಪ್ತೀರಾ ಅಂತ ಅನ್ಕೊಳ್ತೀನಿ. ಇನ್ನೂ ದೆರ್ ಈಸ್ ಅ ಪ್ರಾಬ್ಲಮ್ ಇನ್ ದಿ ರೂರಲ್ ಸೈಡ್ ಅನ್ನುವಂಥದ್ದನ್ನು ಎಲ್ಲರೂ ಒಪ್ತಾರೆ. ಅದನ್ನು ಸ್ವಾಮಿನಾಥನ್ ಅವರು ಹೇಳ್ತಾರೆ, ದರ್ ಈಸ್ ಸಮಥಿಂಗ್ ರಾಂಗ್ ಗೋಯಿಂಗ್ ಆನ್ ದೇರ್ ಅನ್ನುವಂಥ ಮಾತನ್ನ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಅಂದರೆ ಸರ್ಕಾರ ಇಷ್ಟೆಲ್ಲ ಕ್ರಮಗಳನ್ನ ಕೈಗೊಂಡಿದೆ, ಫಾರ್ಮರ್ಸ್ ಇನ್ಕಮ್ನ ಡಬಲ್ ಮಾಡಿದೆ, ನ್ಯಾಮನ್ನು ಮಾಡಿದೆ, ಮಾರ್ಕೆಟಿಂಗಿಗೆ ಅನುಕೂಲ ಮಾಡಿಕೊಟ್ಟಿದೆ, ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಸೊ ಆದ್ರೂ ಇದರಲ್ಲಿ ಇನ್ನೊಂದಷ್ಟು ಮುಂದೆ ಹೋಗಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಈ ಪ್ರಮುಖವಾಗಿ ನಮ್ಮಲ್ಲಿ ಕೃಷಿನ ಅವತ್ತಿನ ದಿನ ಬಹುಶಃ ಅವ್ರು ಯೋಚನೆ ಮಾಡಿದ್ದೀವಿ ಅಂದರೆ ಕೃಷಿಯನ್ನು ಒಂದು ಕೈಗಾರಿಕೆ ಅಂತ ಪರಿಗಣಿಸಿ ಅನ್ನುವಂಥದ್ದು. ಬಹುಶಃ ಇವತ್ತು ಅದು ನನಗೆ ಹೆಚ್ಚು ಪ್ರಸ್ತುತೆ ಅಂತ ಅನಿಸುತ್ತೆ. ಯಾಕಂದರೆ ನೀವು ಗಮನಿಸಿದ್ರೆ ಕೃಷಿಯನ್ನು ಒಂದು ಕೈಗಾರಿಕೆ ಅಂತ ಪರಿಗಣಿಸಿದ್ರೆ ಆಗ ಅದನ್ನು ನೋಡುವ ವಿಧಾನ ಬದಲಾಗತ್ತೆ ಅಂತ. ನಾವು ಒಂದು ಸಾರಿ ಇದನ್ನು ಒಂದು 10 ವರ್ಷದ ಹಿಂದೆ ನಮ್ಮ ಕ್ಲಾಸಲ್ಲಿ ಎಲ್ಲರೂ ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಫಸ್ಟ್ ಕ್ಲಾಸಲ್ಲಿ ಅನೇಕರು ಧೈರ್ಯವಾಗಿ ನಮ್ಮ ತಂದೆ ಡಾಕ್ಟ್ರು, ನಮ್ಮ ತಂದೆ ಇಂಜಿನಿಯರ್ ಅಂತ ಹೇಳುವಾಗ ರೈತಾಪಿ ಕುಟುಂಬದಿಂದ ಬಂದಂಥ ಮಕ್ಕಳು ಅನೇಕ ಸಾರಿ ಅದನ್ನು ಹೇಳಲಿಕ್ಕೆ ಹಿಂಜರಿಯುವಂಥದ್ದನ್ನು ನಾನು ಗಮನಿಸಿದ್ದೆ. ದೇಶಕ್ಕೆ ಅನ್ನ ಕೊಡುವಂತಹ ರೈತರು ಇವತ್ತು ತಮ್ಮ ವೃತ್ತಿಯನ್ನು ಹೇಳ್ಕೊಳ್ಳಿಕ್ಕೆ ಹಿಂಜರಿಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ ಇನ್ನೂ ಅವ್ರಿಗೆ ಸಾಕಷ್ಟು ಸಲ್ಲಬೇಕಾದಂಥ ಗೌರವವನ್ನು ಅವರ ಸಮಸ್ಯೆಗಳನ್ನ ಬಗೆಹರಿಸುವ ಮೂಲಕ ನಾವು ಕೊಡಬೇಕಾಗಿದೆ ಅಂತ ನನಗೆ ಕಾಣುತ್ತೆ. ಅದನ್ನು ಕೈಗಾರಿಕೆ ಅಂತ ಪರಿಗಣಿಸಿದ್ರೆ ಸಮಸ್ಯೆ ಎಲ್ಲ ಬಗೆಹರಿದು ಬಿಡುತ್ತಾ ಅನ್ನೋಂಥದ್ದು ಇನ್ನೊಂದು ಪ್ರಶ್ನೆ. ಆದರೆ ಇಲ್ಲಿ ಒಂದು ಸ್ವಲ್ಪ ಡೀಪ್ ಆಗಿ ಅವರು ಹೋಗಿ ಮಾತಾಡಿದ್ದನ್ನು ನಾನು ನಿಮ್ಮ ಗಮನಕ್ಕೆ ತರಬೇಕು. ಅವರೊಂದು ಕೃತಿಯನ್ನು ಬರೀತಾರೆ, ಅವ್ರಿಗೆ 27 ವರ್ಷ ಆಗಿರುತ್ತೆ. ಆಗ ಅವರೊಂದು ಪುಸ್ತಕವನ್ನು ಬರೀತಾರೆ, ಸ್ಮಾಲ್ ಹೋಲ್ಡಿಂಗ್ಸ್ ಇನ್ ಇಂಡಿಯಾ ಅಂಡ್ ಇಟ್ಸ್ ರೆಮಿಡೀಸ್ ಅಂತ ಒಂದು ಪುಸ್ತಕ ಬರೀತಾರೆ. ಇದು ಬರೆದದ್ದು 1918ನೇ ಇಸ್ವಿ. ಈಗ ನಾವು 2026ರಲ್ಲಿ ಇದ್ದೀವಿ. ಈಗ ಸ್ಮಾಲ್ ಹೋಲ್ಡಿಂಗ್ಸ್ ಇನ್ ಇಂಡಿಯಾ ಅಂತ ಆವಾಗಲೇ ಅವರು ಅದನ್ನು ಒಂದು ಕಲ್ಪಿಸಿದ್ರು, ಏನಾಗ್ತಾ ಇದೆ ಭಾರತದಲ್ಲಿ ಅನ್ನುವಂಥದ್ದು. ಈಗ ನೋಡಿ, ಮೊನ್ನೆಯ ಅಂಕಿಅಂಶವನ್ನು ನಿಮ್ಗೆ ಹೇಳಿದ್ರೆ ಇವತ್ತು ನಮಗೆ ಅತಿ ಸಣ್ಣ ರೈತರು ಅಂದರೆ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಏನು ಕರಿತೀವಲ್ಲ, ಇವರು 68.5% ಭಾರತದ ರೈತರಲ್ಲಿ 68.5% ರೈತರು ಅತಿ ಸಣ್ಣ ರೈತರು, ಅಂದರೆ 1 ಹೆಕ್ಟರ್ಗಿಂತ ಕಡಿಮೆ ಇರುವಂಥ ರೈತರು. ಇದು ಡೆಫಿನೇಷನಲ್ಲಿ 1 ಹೆಕ್ಟರ್ಗಿಂತ ಕಡಿಮೆ ಅಂತಿದೆ. ನೀವು ವಾಸ್ತವಿಕವಾದ ಅಂಕಿಅಂಶನ ತೆಗೆದು ನೋಡಿದ್ರೆ ಅವರಲ್ಲಿ 1 ಎಕರೆಗಿಂತ ಕಡಿಮೆ ಇರುವಂಥ ಬಹುತೇಕ ರೈತರನ್ನು ನೀವು ಗಮನಿಸ್ಬೋದು. ಅವರಲ್ಲಿ 24% ಭೂಮಿ ಇದೆ. ಅಂದರೆ 68.4%, 68.5% ರೈತರ ಹತ್ರ ಕೇವಲ 24% ಭೂಮಿ ಇದೆ. ಹಾಗೆಯೇ ಅತಿ ಸಣ್ಣ ರೈತರ ಹತ್ರ ಅಂದರೆ 2 ಹೆಕ್ಟೇರ್ವರೆಗೂ, 1 ರಿಂದ 2 ಹೆಕ್ಟೇರ್ ಏನಿದೆಯಲ್ಲ, ಇವ್ರ ಹತ್ರ 18% ರೈತರಿದ್ದಾರೆ. ಅವ್ರ ಹತ್ರ ಕೇವಲ 23% ಜಾಗ ಇದೆ. ಸೊ ಅಂದರೆ ಯಾರು ಹಿಡುವಳಿಯನ್ನು ಹೊಂದಿದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇನ್ನು ಸೆಮಿ ಮೀಡಿಯಂ ಅಂತ ಏನು ಕರಿತೀವಿ, ಅಂದರೆ 2 ರಿಂದ 4 ಹೆಕ್ಟೇರ್ ಇರೋರು, ಇವರು 10% ಇದ್ದಾರೆ. ಅವ್ರ ಹತ್ರ 22% ಭೂಮಿ ಇದೆ. ಹೀಗೇನೆ ಮೀಡಿಯಮ್ಮು, ಲಾರ್ಜು ಎಲ್ಲ ಇದೆ. ಸೊ ಈಗ ನಾವು ಒಟ್ಟು ಸೆಮಿ ಮೀಡಿಯಮ್ಮು, ಲಾರ್ಜ್ ಫಾರ್ಮರ್ಸ್ ಹತ್ರ ಕೇವಲ ಅವರೆಲ್ಲ ಅಂಕಿಅಂಶವನ್ನು ಕೂಡಿದ್ರೆ ಬರೀ 14.2% ರೈತರಿದ್ದಾರೆ. ಅವರ ಹತ್ರ ಇರುವಂತಹ ಭೂಮಿ 53%. ಇನ್ನು ಬಹುತೇಕರು ಅಂದರೆ 86.5% ಯಾರಿದ್ದಾರೆ ಅತಿ ಸಣ್ಣ ಮತ್ತು ಸಣ್ಣ ಹಿಡುವಳಿದಾರರಿದ್ದಾರಲ್ಲ, ಇವರ ಹತ್ರ ಇರುವ ಭೂಮಿ ಕೇವಲ 47%. ಸೊ ಇದನ್ನ ಬಹುಶಃ ಆಗ್ಲೇ ಮನಗಂಡಿದ್ರ ಇವರು, ಈ ಥರದೊಂದು ಸಮಸ್ಯೆ ಮುಂದೆ ಬರಬಹುದು, ಇದಕ್ಕೆ ಏನು ಮಾಡಬೇಕು ಅನ್ನೋಂಥದ್ದನ್ನು ಹೇಳುವ ಪ್ರಯತ್ನ ಮಾಡಿದ್ರ ಅಂತ ನನಗೆ ಆ ಕಾರಣಕ್ಕಾಗಿ ಅವರು ಪ್ರಸ್ತುತರಾಗ್ತಾರೆ. ಇವರು ಅದನ್ನು ಯಾಕೆ ಅತಿ ಸಣ್ಣ ಹಿಡುವಳಿ ಆಗತ್ತೆ ಅನ್ನೋಂಥದ್ದು, ಯಾಕೆ ನಾನು ಪ್ರಾಗ್ಮ್ಯಾಟಿಕ್ ಎಕನಾಮಿಕ್ಸ್ ಅಂದೆ ಅಂದರೆ ಒಂದು ಸಮಸ್ಯೆಯ ಆಳಕ್ಕೆ ಇಳಿದು ಯಾಕೆ ಇದು ಸಮಸ್ಯೆ ಆಗತ್ತೆ ಮುಂದೆ ಅನ್ನುವಂಥದ್ದನ್ನು ಹೇಳಿದರು. ಅವ್ರನ್ನ ಆಡಮ್ ಸ್ಮಿತ್ ಅಂತ ನಾವೇನೀಗ ಈಗಲೂ ಎಕನಾಮಿಕ್ಸಲ್ಲಿ ಅವರನ್ನು ಪಿತಾಮಹ ಅಂತ ಕರಿತೀವಿ. ಆ್ಯಕ್ಚುಲಿ ನಾವು ಚಾಣಕ್ಯನನ್ನು ಪಿತಾಮಹ ಅಂತ ಕರೆದ್ರೆ ಬಹುಶಃ ಅದಕ್ಕೆ ಹೆಚ್ಚಿನ ಅರ್ಥ ಬರುತ್ತೆ ಅಂತ ಕಾಣುತ್ತೆ. ಇವನ್ ಬಹುಶಃ ಅರ್ಥಶಾಸ್ತ್ರದಲ್ಲಿ ಇರುವಷ್ಟು ಎಕನಾಮಿಕ್ಸ್ನ ಆಡಮ್ ಸ್ಮಿತ್ ಯಾವತ್ತು ಹೇಳಿರಲಿಲ್ಲ. ಆದರೂ ನಮಗೆ ಏನಂದರೆ ವೆಸ್ಟಿಂದ ಬರೋದೆಲ್ಲವೂ ಪೂಜ್ಯ ಆಗಿದ್ದರಿಂದ ಬಹುಶಃ ನಾವು ಆಡಮ್ ಸ್ಮಿತ್ತರನ್ನು ಹಾಡಿ ಹೊಗಳ್ತಾ ಇದ್ದೀವಿ. ಈ ಅತಿ ಭೂ ಹಿಡುವಳಿ ಯಾಕೆ ಕಡಿಮೆ ಆಗ್ತಾ ಇದೆ, ಮೊದಲು ಯಾಕಿತ್ತು, ಕಡಿಮೆ ಯಾಕೆ ಆಗ್ತಾ ಇದೆ ಅನ್ನೋಂಥದ್ದನ್ನು ಹೇಳ್ತಾರೆ. ಮುಂಚೆ ಎಲ್ಲ ದೊಡ್ಡ 100 ಎಕರೆ, 500 ಎಕರೆ, 1000 ಎಕರೆ ಇರುವಂಥವ್ರು ಇದ್ರು. ಅದನ್ನು ಕೋಟ್ ಮಾಡಿ ಅಂಬೇಡ್ಕರ್ ಹೇಳ್ತಾರೆ, ಆಗ ಜ್ಯೇಷ್ಠ ಪುತ್ರರಿಗೆ ಮಾತ್ರ ಭೂಮಿ ಹೋಗ್ತಾ ಇತ್ತು. ಮತ್ತೆ ಆಗ ತುಂಬ ಮಿಲಿಟ್ರಿ ಕ್ಯಾಂಪೇನ್ಸ್ ನಡೀತಾ ಇದ್ದಿದ್ದರಿಂದ, ತುಂಬ ಸಾಕಷ್ಟು ಯುದ್ಧಗಳಾಗ್ತಿದ್ದರಿಂದ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ನನಗೂ ಭೂಮಿ ಬೇಕು, ನಾನು ಕೃಷಿಯನ್ನು ಮಾಡಬೇಕು ಅನ್ನೋಂಥದ್ದು. ಈ ಕಾರಣಕ್ಕಾಗಿ ಆ ಕಾಲಘಟ್ಟದಲ್ಲಿ ದೊಡ್ಡ ದೊಡ್ಡ ಭೂ ಹಿಡುವಳಿಗಳಿದ್ವು. ಅನಂತರದ ಕಾಲದಲ್ಲಿ ಏನಾಯಿತು ಅಂದರೆ ಸಬ್ ಡಿವಿಷನ್, ಎಲ್ಲರಿಗೂ
ಹಕ್ಕಿದೆ ಅನ್ನುವಂಥದ್ದು ಬಂದಿದ್ದರಿಂದ ವಿಶ್ವಾದ್ಯಂತ ಏನಾಗ್ತು, ಈ ಹಿಡುವಳಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು, ಭಾರತದಲ್ಲಿ ಅದು ಹೆಚ್ಚಾಯಿತು ಅನ್ನುವಂಥದ್ದನ್ನ ಅವರು ಅದನ್ನು ಗುರುತಿಸ್ತಾರೆ. ಅಂದರೆ ಭಾರತದಲ್ಲಿ ಮೊದಲಿಗೆ ಕೃಷಿಯ ಮೇಲೆ ಹೆಚ್ಚಿನ ಪ್ರೆಷರ್ ಇದೆ, ಪ್ರೆಷರ್ ಆಫ್ ದಿ ಪಾಪ್ಯುಲೇಷನ್ ಆನ್ ಲ್ಯಾಂಡ್ ಅಂತ ಗುರುತಿಸಿದ ಪ್ರಥಮ ಅರ್ಥಶಾಸ್ತ್ರಜ್ಞ ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ ಅದನ್ನು ಹೇಳುವಾಗ ನಾವೊಂದು ಪ್ರಶ್ನೆ ಕೇಳ್ತೀವಿ ಅನೇಕ ಸಾರಿ. ಈ NSS ಅವರು ಒಂದು ಸರಿ ಸರ್ವೆ ಮಾಡುವಾಗ ಅವರು ರೈತರನ್ನ ಕೇಳ್ತಾರೆ, ಅದು ಇತ್ತೀಚೆಗೆ ಅವ್ರು ರೈತರನ್ನ ಕೇಳ್ತಾರೆ, ನಿಮ್ಗೆ ಎಷ್ಟು ಜನಕ್ಕೆ ಆಲ್ಟರ್ನೇಟಿವ್ ಕೊಟ್ಟರೆ ನೀವು ಕೃಷಿಯನ್ನು ಅವಲಂಬಿಸ್ತೀರಿ ಅಂತ. ಅದಕ್ಕೆ ಬಹುತೇಕ ರೈತರು, ಹೆಚ್ಚು ಕಮ್ಮಿ 64% ರೈತರು ಹೇಳ್ತಾರೆ, ನಮಗೆ ಆಲ್ಟರ್ನೇಟಿವ್ ಇದ್ದರೆ ನಾವು ಕೃಷಿಯನ್ನು ಬಿಡಲಿಕ್ಕೆ ಸಿದ್ಧ ಇದ್ದೀವಿ ಅಂತ. ಇನ್ನೂ ಒಂದು ಆ ಸರ್ವೆಯ ಇನ್ನೂ ಒಂದು ಪ್ರಶ್ನೆ ಏನು ಅಂತಂದರೆ, ನೀವು ನಿಮ್ಮ ಮಕ್ಕಳಿಗೆ ಈ ವೃತ್ತಿಯನ್ನು ಅನುಸರಿಸಲಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ರೆ ಅದರಲ್ಲಿ ಬಹುತೇಕ ರೈತರು ಹೇಳ್ತಾರೆ, ನನ್ನ ಮಕ್ಕಳು ಕೃಷಿಕರಾಗೋದು ಬೇಡ ಅಂತ ಹೇಳ್ತಾರೆ. ಈಗಿನ ಕಾಲಘಟ್ಟದಲ್ಲಿ ಕೂಡ ನೋಡಿ ನೀವು, ನಾವು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದನ್ನು, ಪ್ರೊಫೆಸರ್ ಮಕ್ಕಳು ಪ್ರೊಫೆಸರ್ ಆಗೋದನ್ನು ಆಗಲಿ ಅನ್ನುವಂಥ ಆಶಯ, ಆಗ್ತಾರೆ ಬಿಡ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಿದ್ದೀವಿ. ಆದರೆ ಇಲ್ಲಿ ರೈತರು ಏನು ಹೇಳಿದ್ರು ಅನ್ನುವಂಥದ್ದನ್ನು NSSO ಅವರ ವರದಿಯಲ್ಲಿ ನಮಗೆ ಗೊತ್ತಾಗತ್ತೆ. ಆದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪ್ರಶ್ನೆಗೆ ಉತ್ತರಿಸ್ತಾರೆ ಆ ಕೃತಿಯಲ್ಲಿ. ಅವ್ರೇನು ಹೇಳ್ತಾರೆ ಅಂದರೆ, ಇಫ್ ದೇ ಹ್ಯಾಡ್ something more profitable to do, if they had something more profitable to do, they would not prefer small piece of land. ಅಂದರೆ ಅವ್ರಿಗೆ ಇನ್ನೂ ಯಾವುದಾದ್ರೂ ಲಾಭದಾಯಕವಾದಂತಹ ವೃತ್ತಿ ಸಿಗುವುದಾದರೆ ಬಹುಶಃ ಅವರು ಈ ಸಣ್ಣ ಹಿಡುವಳಿಯನ್ನು ಹಿಡ್ಕೊಂಡು ಜೋತಾಡ್ಲಿಕ್ಕಿಲ್ಲ ರೈತರು ಅನ್ನುವಂಥ ಮಾತನ್ನು, ಇದನ್ನು ಹೇಳಿದ್ದು ಅವರು 1917ನೇ ಇಸ್ವಿಯಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ಬಹುಶಃ ಇವತ್ತಿಗೂ ಅದು ಅಷ್ಟು ಪ್ರಸ್ತುತವಾಗತ್ತೆ ಅನ್ನುವಂಥದ್ದನ್ನು ನನಗೆ ಅದನ್ನು ನೋಡುವಾಗ ನನಗೊಂದು ಸ್ವಲ್ಪ ಆಶ್ಚರ್ಯ ಕೂಡ ಆಗ್ತಾ ಇತ್ತು. ಇಲ್ಲಿ ಇನ್ನೊಂದು ವಿಚಾರ ನೋಡಿ, ಯಾಕೆ ಅತಿ ಸಣ್ಣ ಹಿಡುವಳಿಗಳು ಇರಬಾರ್ದು ಅನ್ನೋಂಥದ್ದನ್ನು ಆ ಪುಸ್ತಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ, ತುಂಬ ಸಣ್ಣ ಹಿಡುವಳಿಗಳಾಗ್ಬಿಟ್ರೆ ಇನ್ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಸದ್ಬಳಕೆ ಆಗೋದಿಲ್ಲ ಅಲ್ಲಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಈಗ ನೋಡಿದ್ದೀವಿ ನಾವು, ಎಷ್ಟೋ ಹತ್ರ 3/4 ಎಕರೆ ಇಟ್ಕೊಂಡಿರ್ತಾರೆ, ಅವನು ಸರಿಯಾಗಿ ಜೋರಾಗಿ ಗೊಬ್ಬರನ ಹಿಂಗೆ ಎರ್ಚ್ಕೊಂಡು ಬಂದರೆ ಪಕ್ಕದ ಜಮೀನಿಗೆ ಹೋಗಿ ಬೀಳ್ತಿರುತ್ತದೆ. ಸೊ ಅದನ್ನು ಕೂಡ ಅವರು ಹೇಳ್ತಾರೆ, ವೇಸ್ಟ್ ಆಫ್ ಲೇಬರ್, ವೇಸ್ಟ್ ಆಫ್ ಕ್ಯಾಟಲ್ ಪವರ್ ಆಗುತ್ತೆ ಅನ್ನೋಂಥದ್ದನ್ನು ಕೂಡ ಆ ಕೃತಿಯಲ್ಲಿ ಬರೀತಾರೆ. ವೇಸ್ಟ್ ಆಫ್ ಮೆನ್ಯೂರ್, ನಮಗೆ ಗೊಬ್ಬರ ವೇಸ್ಟ್ ಆಗುತ್ತೆ, ನಮ್ಮ ಲೇಬರ್ ವೇಸ್ಟ್ ಆಗುತ್ತೆ. ಹಾಗೆಯೇ ಇನ್ನೂ ಒಂದೇನು ಅಂತಂದರೆ, ಕಾಯಬೇಕಲ್ಲ ನಾವು, ನಮ್ಮ ಜಮೀನನ್ನು ಕಾಯಬೇಕು, ಇಲ್ಲಾಂದರೆ ಅದನ್ನು ಕಾಯಕ್ಕೂ ಒಬ್ಬರು ಅನ್ನೆಸರಿ. 5 ಎಕರೆ ಇದ್ದರೂ ಒಬ್ರು ಇದ್ದರೆ ಅಲ್ಲಿ ಮೇಲೆ ನಿಂತ್ಕೊಂಡು ನೋಡ್ಬೋದು, 3/4 ಎಕರೆನೋ ಅರ್ಧ ಎಕರೆ ಇಟ್ಕೊಂಡ್ರು ನೋಡಬಹುದು, ಅವರು ಒಬ್ಬರು ವೇಸ್ಟ್ ಆಗತ್ತೆ ಅನ್ನೋವಂಥದ್ದು. ಮತ್ತು ಕಲ್ಟಿವೇಷನನ್ನು ಡೈವರ್ಸಿಫಿಕೇಶನ್ ಮಾಡೋಕ್ಕಾಗಲ್ಲ. ಈಗ ನಾವು ಇವತ್ತಿನ ಭಾರತ ಸರ್ಕಾರ ಕೂಡ ಹೇಳ್ತದೆ, ಡೈವರ್ಸಿಫೈ ಮಾಡಿ, ಕೃಷಿಯನ್ನು ಡೈವರ್ಸಿಫೈ ಮಾಡಿ. ಸೊ ನಾವೀಗ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ, ಆ ಥರ ನೀವು ಕೃಷಿಯಲ್ಲಿ ಕೂಡ ಡೈವರ್ಸಿಫೈ ಮಾಡುವಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದರು. ಸೊ ಅದನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಇತ್ತು. ಬಟ್ ಇಲ್ಲಿ ಸಣ್ಣ ಹಿಡುವಳಿ ಇದ್ರೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಹಾಗೆ ನೀರಾವರಿ ವ್ಯವಸ್ಥೆ ಮಾಡೋದು ಕಷ್ಟ. ಇಷ್ಟು ಕಡಿಮೆ ಜಮೀನಿದ್ರೆ ಒಂದು ಸಣ್ಣ, ಅತಿ ಸಣ್ಣ 1 ಎಕರೆಗೆ ಒಂದು ಬೋರ್ವೆಲ್ ಕೊರ್ಸೋದು ಅಥವಾ ಅದಕ್ಕೊಂದು ಕೆನಾಲನ್ನು ಮಾಡಬೇಕು ಅಂತಂದ್ರೆ ಸರ್ಕಾರಕ್ಕೂ ದುಂದು-ವೆಚ್ಚ, ಇವನ್ ಭೂ ಹಿಡುವಳಿದಾರನಿಗೂ ತೊಂದರೆ ಅನ್ನೋವಂಥದ್ದನ್ನ ಅವ್ರು ಹೇಳ್ತಾರೆ. ಸೊ ಅದನ್ನ ನಂತರ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಆದರೆ ಅತಿ ಸಣ್ಣ ಹಿಡುವಳಿಗಳನ್ನ ಒಂದು ವೇಳೆ ದೊಡ್ಡ ಹಿಡುವಳಿ ಮಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತಾ? ಅದಕ್ಕೆ ಆನ್ಸರ್ ಹೇಳ್ತಾರೆ, ವಿ ಶುಡ್ ಮೇಕ್ ಇಟ್ ಆಸ್ ಅನ್ ಎಕನಾಮಿಕ್ ಹೋಲ್ಡಿಂಗ್ ಅಂತ. ಏನು ಎಕನಾಮಿಕ್ ಹೋಲ್ಡಿಂಗ್ ಅಂತ ಅವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದರೆ, ಎಕನಾಮಿಕ್ ಹೋಲ್ಡಿಂಗ್ ಇದ್ರೆ ಮಾತ್ರ ಪರಿಣಾಮಕಾರಿ ಬೇಸಾಯ ಮಾಡ್ಲಿಕ್ಕೆ ಆಗತ್ತೆ, ಎಫೆಕ್ಟಿವ್ ಕಲ್ಟಿವೇಶನ್ ಮಾಡೋಕ್ಕಾಗತ್ತೆ. ಏನಂಗಂದ್ರೆ ಎಕನಾಮಿಕ್ ಹೋಲ್ಡಿಂಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಿರೋದು ಅಂತಂದರೆ, ಅವ್ರು ಹೇಳ್ತಾರೆ ರೈಟ್ ಮಿಕ್ಸ್ ಆಫ್ ಲ್ಯಾಂಡ್. ಅಂದರೆ ಒಬ್ಬ ಕುಟುಂಬಕ್ಕೆ ಎಷ್ಟು ಭೂಮಿ ಬೇಕು ಅದು ಮೊದಲನೇದು. ಅದೇ ಸಾಕಾಗಲ್ಲ, ಅದಕ್ಕೆ ಎಷ್ಟು ಶ್ರಮಿಕರು ಬೇಕು. ಈಗ ಎಷ್ಟೋ ಸರಿ ಏನಾಗುತ್ತೆ, 3 ಜನ ಕೆಲಸ ಮಾಡೋ ಕಡೆ 6 ಜನ ಕೆಲಸ ಮಾಡ್ತಿರ್ತಾರೆ ಸುಮ್ಮನೆ. ಆ 3 ಜನದ್ದೇನು ಮಾರ್ಜಿನಲ್ ಪ್ರೊಡಕ್ಟಿವಿಟಿ 0, ಬಟ್ ಸ್ಟಿಲ್ ಕೆಲಸ ಮಾಡ್ತಿರ್ತಾರೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ ರೈಟ್ ಮಿಕ್ಸ್ ಆಫ್ ಲ್ಯಾಂಡ್, ರೈಟ್ ಮಿಕ್ಸ್ ಆಫ್ ಲೇಬರ್. ಎಷ್ಟು ಶ್ರಮ ಬೇಕೋ ಅಷ್ಟೇ ಶ್ರಮಿಕರನ್ನು ಉಪಯೋಗಿಸ್ಕೊಳ್ಳಿ, ಎಷ್ಟು ಬಂಡವಾಳ ಬೇಕು ಅಷ್ಟು ಅದಕ್ಕೆ ಹಾಕಿ, ಹಾಗೆಯೇ ಅದಕ್ಕೆ ನೀರಾವರಿ ಸೌಕರ್ಯ ಎಷ್ಟು ಬೇಕು ಅದನ್ನು ಕೊಡಿ. ಇದೆಲ್ಲ ಕೊಟ್ಟರೆ ಒಟ್ಟಾರೆಯಾಗಿ ಅದನ್ನು ಎಕನಾಮಿಕ್ ಹೋಲ್ಡಿಂಗ್ ಅಂತ ಕರಿತೀನಿ ಅಂತ. ಬಹುಶಃ ಇದೊಂದು ರೈಟ್ ಪರ್ಸ್ಪೆಕ್ಟಿವ್ ಅಂತ ನನಗೆ ಅನಿಸುತ್ತೆ. ನಾವು ಯಾವಾಗಲೂ ಏನು ಭಾರತದ ನಾವು ಸ್ವತಂತ್ರ ಬಂದ ನಂತರ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಮಾತಾಡಿದ್ವಿ. ನಾವು ಎಲ್ಲರಿಗೂ ಭೂ ಹಿಡುವಳಿಗಳನ್ನು ಹಂಚ್ತೀವಿ ಅಂತ.
ಹಂಚುವಾಗ ಬಹುಶಃ ಈ ಥರದ ಒಂದು ಯೋಚನೆ ಮಾಡಿ ಎಕನಾಮಿಕ್ ಹೋಲ್ಡಿಂಗ್ ಅನ್ನಾಗಿ ಮಾಡಿ ಹಂಚಿದ್ದಿದ್ರೆ ಇದನ್ನು ಇದಕ್ಕಿಂತ ಮತ್ತೆ ಛಿದ್ರಗೊಳಿಸ್ಲಿಕ್ಕೆ ಪರ್ಮಿಷನ್ ಕೊಡದೇ ಇದ್ದಿದ್ರೆ ಬಹುಶಃ ಇವತ್ತಿನ ಸ್ಥಿತಿ ಆ ಥರದಲ್ಲಿ ಆಗಿರ್ತಿರ್ಲಿಲ್ವೇನೋ ಅಂತ ನನಗನ್ಸುತ್ತೆ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಈ ಮುಂದೆ ಬರ್ತಾ ಬರ್ತಾ ಯಾವುದು ನಮಗೆ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡುವ ಜಾಗ ಕೂಡ ಕಡಿಮೆ ಆಗ್ಬಿಡುತ್ತಾ ಅನ್ನುವಂಥ ಆತಂಕವನ್ನು ಕೂಡ ಆ ಪುಸ್ತಕದಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಅದನ್ನು ಇನ್ನಷ್ಟು ಸೀರಿಯಸ್ ಆಗಿ ತಗೊಳ್ಬೇಕಾದಂಥದ್ದಿದೆ. ಹಾಗಂತ ನೀವು ಯುರೋಪಿನ ಮತ್ತು ಅಮೆರಿಕವನ್ನು ಗಮನಿಸಿದ್ರೆ ಅಲ್ಲಿ ಕೇವಲ 8% ಪಾಪ್ಯುಲೇಷನ್, ಯಾವುದೇ ದೇಶವನ್ನು ತಗೊಳ್ಳಿ, ಕೆಲವು ಕಡೆ 1-2% ಇದೆ, ಕೇವಲ 8% ಪಾಪ್ಯುಲೇಷನ್ನು ಇಡೀ ದೇಶಕ್ಕೆ ಆಹಾರವನ್ನು ಒದಗಿಸ್ತಾರೆ. ಹಾಗೆಯೇ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಆ ದೇಶಗಳಿಂದ. ಬಹುಶಃ ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಆಗಬೇಕು, ಕೃಷಿಯನ್ನು ಅವಲಂಬಿಸಿರೋರು ಅನ್ನುವಂಥದ್ದನ್ನು ಕೂಡ ಅಂಬೇಡ್ಕರ್ ಹೇಳ್ತಾರೆ. ಅಂಬೇಡ್ಕರಲ್ಲಿ ಒಂದು ಪದ ಬಳಸ್ತಾರೆ, ನಾವಿವಾಗ ಅದನ್ನು ಎಕನಾಮಿಕ್ಸಲ್ಲಿ ಡಿಸ್ಗೈಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಬಳಸ್ತೀವಿ, ಅಂದರೆ ಮರೆಮಾಚಿದ ನಿರುದ್ಯೋಗ ಅಂತ. ಮರೆಮಾಚಿದ ನಿರುದ್ಯೋಗ ಅಂದರೆ ಏನು ಅಂದರೆ 1 ಎಕರೆ ಜಮೀನಿಗೆ 2 ಕೆಲಸ ಮಾಡಲಿಕ್ಕೆ ಸಾಕಾಗಿದ್ರೆ, ಒಂದು ವೇಳೆ 4 ಜನನೋ 5 ಜನನೋ ಕೆಲಸ ಮಾಡಿದರೆ ಆ 3 ಜನ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐಡಲ್ ಲೇಬರರ್ಸ್, ಐಡಲ್ ಫಾರ್ಮರ್ಸ್ ಅಂತ ಕರೀತಾರೆ. ಇಲ್ಲಿ ಐಡಲ್ ಫಾರ್ಮರ್ಸ್ ಅಂದರೆ ಸೋಂಬೇರಿ ರೈತರು ಅನ್ನುವ ಅರ್ಥ ಅಲ್ಲ, ಅವರ ಶ್ರಮ ವ್ಯರ್ಥ ಆಗ್ತಿದೆ ಅನ್ನುವಂಥ ಅರ್ಥದಲ್ಲಿ ಬಳಸಿದಂಥ ಪದ ಅದು. ಹಾಗೆಯೇ ಅವ್ರು ಹೇಳ್ತಾರೆ, ಐಡಲ್ ಫಾರ್ಮರ್ಸ್ಗೂ ಐಡಲ್ ಕ್ಯಾಪಿಟಲ್ಗೂ ವ್ಯತ್ಯಾಸವನ್ನು ಅವ್ರು ಬರೀತಾ ಹೋಗ್ತಾರೆ. ಈಗ ಕ್ಯಾಪಿಟಲ್ ಬಂಡವಾಳ ಇದೆ, ಬಂಡವಾಳನ ನಾನೀಗ ಉಪಯೋಗಿಸ್ಕೊಂಡಿಲ್ಲ, ಈ ವರ್ಷ ನಾನು ಉಪಯೋಗಿಸಲ್ಲ ಅಂದರೆ ನನಗೆ ಅದರಿಂದ ಏನೂ ನಷ್ಟ ಇಲ್ಲ. ಆದರೆ ಲೇಬರ್ ಐಡಲ್ ಆಗಿದ್ದರೆ, ಶ್ರಮಿಕ ಐಡಲ್ ಆದರೆ, ವ್ಯರ್ಥವಾದರೆ ಅವನ ಪ್ರೊಡಕ್ಟಿವಿಟಿ, ಅದು ಒನ್ಸ್ ಫಾರ್ ಆಲ್ ವೇಸ್ಟ್. ಈಗ ನಾನು ಈ ವಾರ ಎಲ್ಲ ನಾನೇನು ಕೆಲಸ ಮಾಡಲ್ಲ, ನಾನು ಮುಂದಿನ ವಾರ ಡಬಲ್ ಕೆಲಸ ಮಾಡಿಬಿಡ್ತೀನಿ ಅಂದರೆ ಅದು ಅಸಾಧ್ಯ. ಲೇಬರ್ ಯಾವಾಗಲೂ ಅವತ್ತಿನ ದಿನದ್ದು ಏನು ಲೇಬರ್ ನಾನು ಶ್ರಮ ಹಾಕಬೇಕು ಅವತ್ತಿನ ದಿನ ಅವತ್ತಿನ ಲೇಬರ್ ಯೂಸ್ ಮಾಡ್ಬೋದು. ಇಲ್ಲ ನಾನು ಸ್ಟೋರ್ ಮಾಡ್ತೀನಿ ಒಂದು ವರ್ಷ ನಾನು ಲೇಬರ್ ಏನು ಉಪಯೋಗಿಸಲ್ಲ, ತಿಂದು ಮಲ್ಕೊಂಡ್ಬಿಟ್ಟು ಒಂದು ನೆಕ್ಸ್ಟ್ ಇಯರ್ ಡಬಲ್ ಪ್ರೊಡಕ್ಟಿವಿಟಿಲಿ ಮಾಡ್ತೀನಿ ಅನ್ನೋಕ್ಕಾಗಲ್ಲ ಅನ್ನುವ ಅರ್ಥದಲ್ಲಿ ಅದನ್ನು ಅವರು ಆಗ ಬಳಸ್ತಾರೆ. ಸೊ ಹಾಗಾಗಿ ಮತ್ತು ಇನ್ನೊಂದೇನು ಅಂತಂದರೆ, ನೀವು ಐಡಲ್ ಲೇಬರು ಜೀವಿಸ್ಬೇಕಾದ್ರಿಂದ ಅವನಿಗೆ ಖರ್ಚಾಗತ್ತೆ, ಆದರೆ ಕ್ಯಾಪಿಟಲ್ ಐಡಲ್ ಆಗಿದ್ರೆ ಖರ್ಚಾಗಲ್ಲ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾರೆ. ಸೊ ಹಾಗಂದ್ರೆ ಏನು ಮಾಡಬೇಕು ಐಡಲ್ ಲೇಬರರ್ಸ್ನ ಅಂದರೆ, ಅವರು ಆಗಿನ ಕಾಲಘಟ್ಟದಲ್ಲೇ ಸ್ಪಷ್ಟವಾಗಿ ಹೇಳಿದ್ದು, ಇವರನ್ನು ಶಿಫ್ಟ್ ಮಾಡಿ, ಇವರನ್ನು ನೀವು ಕೈಗಾರಿಕೆಗಳಿಗೆ ಶಿಫ್ಟ್ ಮಾಡಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಹಾಗಂತ ನೋಡಿ, ಇವಾಗ ನಾವು ಅದನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಒಂದು ಹಂತದಲ್ಲಿ. ನೀವೀಗ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಮೂಲಕ ಸ್ಟಾರ್ಟಪ್ಸ್, ನೀವು ಕಳೆದ ಬಾರಿಯ ಕೇಂದ್ರ ಸರ್ಕಾರದ ಆಯವ್ಯಯ ನೋಡಿದ್ರೆ ಅಗ್ರಿಕಲ್ಚರ್ ಸ್ಟಾರ್ಟಪ್ಸ್ನ ಶುರು ಮಾಡಿದ್ದಾರೆ. ಸೊ ಬಹುಶಃ ಇದು ಆಗಲೇ ಇದನ್ನು ಹೇಳಿದ್ದಾರೆ, ಅದಕ್ಕೆ ಇನ್ನಷ್ಟು ಈಗಿನ ಮಟ್ಟದಲ್ಲಿ ಅದಕ್ಕೆ ಒಂದು ಕಾರ್ಯರೂಪವನ್ನು ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈಗ ನೋಡಿ, ನಾವು ಅನೇಕ ಸರಿ ಹೇಳ್ತಿರ್ತೀವಿ, ರೈತರಿಗೆ ಬೆಲೆ ಸಿಕ್ಕಲಿಲ್ಲ, ಟೊಮೆಟೊ ತಂದು ಸುರಿತಾರೆ ರೋಡ್ಗೆ, ಮೂಲಂಗಿ ತಂದು ಸುರಿತಾರೆ, ಕ್ಯಾರೆಟ್ ಸುರಿತಾರೆ, ಈ ತರಕಾರಿಗಳನ್ನಂತೂ ನೋಡ್ತಾನೆ ಇದ್ದೀವಿ. ಅದರ ಬದಲು ನಾವು ಅಲ್ಲಿಯೇ ಒಂದು ಕೆಚಪ್ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಮಾಡುವ ಅಗತ್ಯ ಇಲ್ಲ. ನಮ್ಮ ರೈತಾಪಿ ಕುಟುಂಬದ ಮಕ್ಕಳಿಗೆ ಟ್ರೈನ್ ಮಾಡಿದ್ರೆ ಅವನಿಗೆ ಇನ್ನೂ ಹೆಚ್ಚಿನ ಜ್ಞಾನ ಇದೆ, ಇದನ್ನು ಯಾವ ರೀತಿಯಲ್ಲಿ ನಾನು ಟೊಮೆಟೊನ ಕೆಚಪ್ ಮಾಡಬಲ್ಲೆ ಅನ್ನುವಂಥದ್ದನ್ನು, ಅಥವಾ ಅದನ್ನು ಸಾಸ್ ಮಾಡಬಲ್ಲೆ, ಅದನ್ನು ಚಟ್ನಿ ಮಾಡಬಲ್ಲೆ, ಇದು ಅವನಿಗೆ ಗೊತ್ತಿದೆ. ನಾವು ಟ್ರೈನ್ ಮಾಡಲಿಕ್ಕೆ ಸಾಧ್ಯ ಆದರೆ ಅಲ್ಲಿಯೇ ಆಗ ಅದು ಅವ್ರನ್ನೂ ಅಬ್ಸರ್ವ್ ಮಾಡುತ್ತೆ. ಈಗ ನಾವು ಮಿಲೆಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮಿಲೆಟ್ ಕ್ರಾಂತಿಯ ಬಗ್ಗೆ ಮಾತಾಡ್ತೀವಿ, ಕೇಂದ್ರ ಸರ್ಕಾರ ಸಾಕಷ್ಟು ಹಣವನ್ನು ಅದಕ್ಕೆ ವಿನಿಯೋಗ ಮಾಡ್ತಾ ಇದೆ. ಸೊ ನೋಡಿ, ಇದರ ನನಗನ್ಸೋದು ಆ ಒಂದು ಅಂಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದರಿಂದಲೂ ತಗೊಂಡಿರ್ಲಿಕ್ಕೂ ಸಾಧ್ಯ ಇದೆ ಹಿನ್ನೆಲೆಯಲ್ಲಿ ಎನ್ನುವಂಥದ್ದು ನನಗೆ ಅನಿಸಿದ್ದು. ಸೊ ಆ ಥರ ನಾವು ಇವತ್ತು ಒಂದು ವೇಳೆ ನಾವು ಎಲ್ಲ ಗ್ರಾಮೀಣ ಮಟ್ಟದ ಪ್ರತಿಯೊಂದು ಹಳ್ಳಿಗಳಲ್ಲಿ ಈ ಥರದೊಂದು ಮಾಡಿದ್ರೆ ಆಗ ಮೈಗ್ರೇಷನ್ ಸಮಸ್ಯೆ ಬಗೆಹರಿಯುತ್ತೆ, ಕೃಷಿ ಕೂಡ ಹೆಚ್ಚು ಉತ್ಪಾದಕತೆ ಹೊಂದುತ್ತೆ. ಹಾಗೆ ಏನು ಸರ್ಕಾರ ಯೋಚನೆ ಮಾಡ್ತಾ ಇದೆ, ನಾವು ಡಬಲ್ ಮಾಡಬೇಕು, ಇನ್ಕಮ್ ಇನ್ನೂ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಏನು ಮಾಡ್ತಾ ಇದ್ದಾರೆ, ಅದು ಸಾಕಾರಗೊಳ್ಳುತ್ತೆ ಅನಿಸುತ್ತೆ. ನಿಮಗೆ ಒಂದು ಸಣ್ಣ ಅಂಕಿಅಂಶನ ಕೊಡಬೇಕು ನಾನು. 2018-19 ಭಾರತದಲ್ಲಿ ರೈತರ ಆದಾಯ ಪ್ರತಿ ತಿಂಗಳು 14,565 ಮಾರ್ಕೆಟ್ ಪ್ರೈಸಸ್ಸಲ್ಲಿ ಇದ್ದಂತಹ ಆದಾಯ ಈ ಸರ್ಕಾರದ ಕ್ರಮಗಳಿಂದ ಈಗ ಅದು 19,696 ರೂಪಾಯಿ ಆಗಿದೆ ಕಳೆದ ವರ್ಷಕ್ಕೆ. ಅಂದರೆ ಆಗ್ತಾ ಇದೆ. ಇದನ್ನು ಇನ್ನಷ್ಟು ವೇಗಗತಿಯಲ್ಲಿ ಮಾಡುವಂಥವನ್ನ ಮಾಡ್ಕೊಂಡು ಹೋದರೆ ಇನ್ನೂ ಚೆನ್ನಾಗಾಗತ್ತೆ, ಇನ್ನೂ ರೈತರ ಬದುಕು ಹಸನಾಗತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಆಮೇಲೆ ಇನ್ನೂ ಒಂದು ಏನು ವಿಚಾರ ಇಲ್ಲಿ ಹೇಳ್ತಾರೆ ಅಂತಂದರೆ,
ಅಲ್ಲಿ ಹೇಳ್ತಾರೆ ಅವರು, ದೇರ್ ಇಸ್ ಅ ಡೇಂಜರ್ ಆಫ್ ಟು ಮಚ್ ಅಗ್ರಿಕಲ್ಚರಿಸ್ ಇನ್ ಇಂಡಿಯಾ ಅಂತ. ಅಂದರೆ ಸುಮಾರು ಕೃಷಿಕರು ಅಗತ್ಯ ಇಲ್ಲ ಇಲ್ಲಿ, ಇವರನ್ನ ಶಿಫ್ಟ್ ಅವಾಗ್ಲೇ. ಅಂದರೆ ಈಗ ನಾವು ಬಹುಶಃ ನೋಡಿ, ನಮ್ಮಲ್ಲಿ ಇವತ್ತೂ ಪ್ರತಿ ಇಬ್ಬರಲ್ಲಿ ಒಬ್ಬರು ಕೃಷಿಕರು ಭಾರತದಲ್ಲಿ. ಈಗಲೂ ನಾವೇನಂತ ಓದ್ತೀವಿ ಅಂತಂದರೆ ಅಗ್ರಿಕಲ್ಚರ್ ಇಸ್ ದಿ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಂತಲೇ ಓದುದು. ಆದರೆ ಅದು ಫ್ರ್ಯಾಕ್ಚರ್ಡ್ ಬ್ಯಾಕ್ ಬೋನ್ ಆಗಿದೆ. ಆ ಫ್ರ್ಯಾಕ್ಚರ್ಡ್ ಬ್ಯಾಕ್ ಬೋನ್ ಸರಿ ಮಾಡಬೇಕು ಅಂದರೆ ನಾವು ಬಹುಶಃ ಈ ಥರದ್ದೇನು ಸ್ಟಾರ್ಟಪ್ಸ್ ಏನು ಯೋಚನೆ ಮಾಡಿದೆ ಸರ್ಕಾರ, ಅದನ್ನು ಮಾಡುವಂಥದ್ದು, ಮಿಲೆಟ್ಸ್ಗೆ ವ್ಯಾಲ್ಯೂ ಆ್ಯಡ್ ಮಾಡುವಂಥದ್ದು, ಇವನ್ನೆಲ್ಲ ಮಾಡುವಂಥದ್ದು, ಮತ್ತು ಏನು ಈ ಐಡಲ್ ಲೇಬರ್ಸ್ ಅಂತ ಏನು ಬಾಬಾ ಸಾಹೇಬ್ ಕರೆದ್ರು, ಇವರನ್ನೆಲ್ಲ ಶಿಫ್ಟ್ ಮಾಡಿ ನಾವು ಅವರನ್ನು ಮೈಕ್ರೋ ಇಂಡಸ್ಟ್ರೀಸಲ್ಲಿ ನಾವು ಅವ್ರಿಗೆ ಕೆಲಸ ಕೊಟ್ಟರೆ, ಸ್ಟಾರ್ಟಪ್ಪಲ್ಲಿ ಅವ್ರಿಗೆ ಟ್ರೈನಿಂಗ್ ಮಾಡಿ ಅವರೇ ಕೆಲಸ ಕೊಡುವಂತೆ ಮಾಡಿದ್ರೆ, ಆಗ ಶಿಫ್ಟ್ ಆದರೆ ಏನಾಗುತ್ತೆ, ನ್ಯಾಚುರಲ್ ಆಗಿ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿನೂ ಹೆಚ್ಚಾಗುತ್ತೆ, ನಮ್ಮ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೂಡ ಹೆಚ್ಚು ಬಲಗೊಳ್ಳುತ್ತೆ ಅನ್ನೋಂಥದ್ದನ್ನು ನಾನಿಲ್ಲಿ ನಿಮ್ಮ ಗಮನಕ್ಕೆ ತರಬೇಕು. ಆಮೇಲೆ ಇಲ್ಲಿ ಏನು ಅಂತಂದರೆ ಇನ್ನೊಂದು ವಿಚಾರ ಏನು ಅಂದರೆ, ಅವ್ರು ಹೇಳ್ತಾರೆ ಈ ಒಂದು ಸ್ಮಾಲ್ ಹಿಡುವಳಿಗಳನ್ನು ನಾವು ಒಂದು ವೇಳೆ ಕೋಆಪರೇಟಿವ್ ಆಗಿನೂ ಯೂಸ್ ಮಾಡಬಹುದು ಅನ್ನುವಂಥದ್ದನ್ನು ಒಂದು ಕಡೆ ಅವರು ಹೇಳ್ತಾರೆ. ಅದಕ್ಕೆ ಅವರು ಅದನ್ನು ಇಂಡಸ್ಟ್ರಿ ಮಾಡಬಹುದಾ ಅನ್ನುವಂಥದ್ದು. ಈಗ ನನ್ನ ಹತ್ರ ಅರ್ಧ ಎಕರೆ, ಇವ್ರ ಹತ್ರ 3/4 ಎಕರೆ, ಬಹುಶಃ ನಾವೆಲ್ಲ ಒಂದಾದರೆ ಇಲ್ಲಿ ಸಮಸ್ಯೆ ಏನು ಬರುತ್ತೆ ಅಂದರೆ, ಅವ್ರು ಕೆಲಸ ಮಾಡ್ತಾರೆ, ನಾನು ಕೆಲಸ ಮಾಡಲ್ಲ, ನಾನು ಜಾಗ ಕೊಟ್ಟಿದ್ದೀನಿ ಅಲ್ವಾ, ಆದರೆ ಲಾಭ ಮಾತ್ರ ನನಗೂ ಈಕ್ವಲ್ ಕೊಡು ಅಂತಾರೆ. ಅದಕ್ಕೆ ಇಲ್ಲೇನೋ ಕೋಆಪರೇಟಿವ್, ಈಗ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಏನು ಮಾಡಿದ್ದಾರೆ, ಅದರಲ್ಲಿ ಬಹುಶಃ ಆ ಥರ ಲ್ಯಾಂಡನ್ನು ಮುಂದೆ ಒಂದು ದಿನ ಸರ್ಕಾರ ಯೋಚನೆ ಮಾಡಿ ಹೆಜ್ಜೆ ಮುಂದೆ ಹೋಗಿ ಆ ಲ್ಯಾಂಡ್ನ ಒಂದು 50 ಎಕರೆನೋ 100 ಎಕರೆನೋ ಅಲ್ಲಿರುವ ರೈತರದ್ದು ತಗೊಂಡು ಅಲ್ಲಿ ಬೇರೆಯವ್ರನ್ನೇ ಎಂಪ್ಲಾಯ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಶ್ರಮ ಹಾಕಿದ್ರೆ ಸಂಬಳ ತಗೊಂಡು ಅದನ್ನು ಬಹುಶಃ ಮಾಡಿದ್ರೆ, ಈಗ ತುಂಬ ಸಣ್ಣ ಹಿಡುವಳಿಗಳಲ್ಲಿ ಕೆಲಸ ಮಾಡುವಂಥದ್ದು ಕಷ್ಟ ಆಗುತ್ತೆ. ಅವರವರೇ ಓನರ್ ಅವರೇ ಇರ್ತಾರೆ. ಆದರೆ ಅದನ್ನು ನಾವು ಮೆಷಿನ್ ಯೂಸ್ ಮಾಡಿ, ಈಗ ಬಿಗ್ ಡೇಟಾ ಕೂಡ ಲಾಸ್ಟ್ ಬಜೆಟಲ್ಲಿ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ, ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡೋಣ, AI ಯೂಸ್ ಮಾಡೋಣ ಕೃಷಿಯಲ್ಲಿ ಅಂತ ಸರ್ಕಾರ ಅದಕ್ಕೆ ಹಣ ವಿನಿಯೋಗ ಮಾಡಿದೆ. ಅವುಗಳನ್ನು ಮಾಡಲಿಕ್ಕೆ ಇದು ಸಕಾಲ ಅಂತ ನನಗೆ ಅನಿಸುತ್ತೆ. ಸೊ ಈ ಥರದ್ದು ಒಂದು ವೇಳೆ ಆದರೆ ಆಗ ಬಹುಶಃ ಏನಾಗುತ್ತೆ ಅಂತಂದರೆ ಕೃಷಿ ಖಂಡಿತವಾಗಿಯೂ ಲಾಭದಾಯಕವಾಗತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೆಯೇ ಏನು ಅಂತಂದರೆ ಇಲ್ಲಿ ಒಂದು ವಿಚಾರ ಏನು ಅಂತಂದರೆ, ಲಾರ್ಜ್ ಫಾರ್ಮರ್ಸ್ ಇವಾಗಲೂ ಭಾರತದಲ್ಲಿ ಅವರು 72% ಲಾಭವನ್ನು ಅವರು ಕ್ರಾಪ್ ಕಲ್ಟಿವೇಷನಿಂದ ತಗೋತಾರೆ. ಆದರೆ ಈಗಲೂ ಅತಿ ಸಣ್ಣ ಹಿಡುವಳಿದಾರರು ಮತ್ತು ಸಣ್ಣ ಹಿಡುವಳಿದಾರರು ಬಹುತೇಕ ಅವರ ಜೀವನೋಪಾಯದ ಅರ್ಧ ಆದಾಯ ಅವರು ತಮ್ಮ ಶ್ರಮವನ್ನು ಬಳಸುವುದರಿಂದ ಗಳಿಸ್ತಾರೆ, ಕೃಷಿ ಉತ್ಪಾದನೆಯಿಂದ ಅಲ್ಲ ಅನ್ನುವಂಥದ್ದನ್ನು ಇತ್ತೀಚಿನ ಕೇಂದ್ರ ಸರ್ಕಾರದ ವರದಿಯನ್ನೇ ಉಲ್ಲೇಖಿಸಿ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿರೋದ್ರಿಂದ ಬಹುಶಃ ಸರ್ಕಾರನೂ ಈ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ, ಅದು ಇನ್ನಷ್ಟು ವೇಗಗತಿಯಲ್ಲಿ ನಡೆಯಲಿ ಅನ್ನುವಂಥದ್ದು ನನ್ನ ಆಶಯ. ಇನ್ನು ಕಾರ್ಮಿಕರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ. ಅವರಲ್ಲಿ ಕಾರ್ಮಿಕರಂದಾಗ ಇಲ್ಲಿ ಕೃಷಿ ಕಾರ್ಮಿಕರು ಬರ್ತಾರೆ, ಕೈಗಾರಿಕೆಯ ಕಾರ್ಮಿಕರು ಬರ್ತಾರೆ. ಇಲ್ಲಿ ಕೃಷಿ ಕಾರ್ಮಿಕರ ಬಗ್ಗೆ ಮಾತಾಡುವಾಗ ಅವರು ಈ ಕೋತಿ ಸಿಸ್ಟಮ್ ಅಂತ, ಅದು ಮಹಾರಾಷ್ಟ್ರದಲ್ಲಿ ತಾನಾ ಡಿಸ್ಟ್ರಿಕ್ಟಲ್ಲಿ ಆಗಿನ ಕಾಲಘಟ್ಟದಲ್ಲಿ ಜಾರಿಯಲ್ಲಿರುತ್ತೆ. ಸೊ ಅವಾಗ ಅವರು ಅದನ್ನೆಲ್ಲ ಅಧ್ಯಯನ ಮಾಡಿ ಅವರಲ್ಲಿ ಅವರು ಲಾನು ಮಾಡಿರ್ತಾರೆ. ಹಾಗಾಗಿ ಅವರಲ್ಲಿ ಕೆಲಸ ಮಾಡುವಾಗ ಅವ್ರು ಹೇಳ್ತಾರೆ, ಈ ಸ್ಲೇವರಿ ಅಗ್ರಿಕಲ್ಚರಲ್ಲಿ ಏನು ಸ್ಲೇವರಿ ಅಂದರೆ ಬಾಂಡೆಡ್ ಲೇಬರ್ ಥರ ಮೊದಲೆಲ್ಲ ಬಹುಶಃ ನೀವೆಲ್ಲ ಚಿಕ್ಕವರಿದ್ದಾಗ ಕೇಳಿರ್ಬೋದು ಅಂದ್ಕೊಳ್ತೀನಿ ನಾನು, ಈಗ ತುಂಬ ಕಡಿಮೆ ಕೇಳಕ್ಕೆ ಪಡುತ್ತೆ, ಅನೇಕರಿಗೆ ಗೊತ್ತೂ ಇಲ್ಲ. ಅದು ಜೀತದಾಳಗಳಾಗಿ ಕೃಷಿಯಲ್ಲಿ ಬಳಸ್ಕೊಳ್ತಾ ಇದ್ರು. ಅದನ್ನು ಫಸ್ಟು ಅಬಾಲಿಷ್ ಮಾಡಬೇಕು, ಇಲ್ಲ ಅಂತಂದರೆ ಕಷ್ಟ ಅನ್ನುವಂಥದ್ದನ್ನು ಆಗಿನ ಕಾಲಘಟ್ಟದಲ್ಲಿ ಹೇಳಿದಂಥದ್ದು. ಈಗ ಅದು ಬೇರೆ ಥರದಲ್ಲಿ ಬರ್ತಾ ಇದೆ. ಈ ಕಾಂಟ್ರಾಕ್ಟ್ ಅಂತ ಹೇಳಿ ಒಂದು 5 ವರ್ಷ ಕರ್ಕೊಂಬಂದು ಅವ್ರನ್ನ ಕೂರಿಸ್ಕೊಂಡು ಕೂಡಾಕ್ತಾರೆ. ಅದನ್ನು ಅವಾಗವಾಗ ನಾವು ಪೇಪರಲ್ಲಿ ಓದ್ತಾ ಇದ್ದೀವಿ. ಅಲ್ಲಿಂದ ನಾರ್ತಿಂದ ಬಿಹಾರದಿಂದ ಎಲ್ಲೋ ಪಾಪ ಬಂದಿರ್ತಾರೆ, ಅವರನ್ನು ಎಲ್ಲೋ ಇವರು ಕೂಡಾಕಿ ಕೆಲಸ ಮಾಡಿಸ್ತಾ ಇರ್ತಾರೆ. ಬಹುಶಃ ಅಂಥವೆಲ್ಲವನ್ನೂ ಅವಾಗ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಸರ್ಕಾರಗಳದಕ್ಕೆ ಎಚ್ಚೆತ್ತುಕೊಂಡು ಕೆಲಸ ಮಾಡ್ತಾ ಇದೆ. ಮತ್ತು ಅವರು ಅದನ್ನು ಪೂರ್ತಿಯಾಗಿ ನಿರ್ಮೂಲನೆ ಮಾಡುವಂಥ ಕೆಲಸವನ್ನು ಆಗಬೇಕು ಅನ್ನೋಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಹಾಗೆಯೇ ಯಾವತ್ತೂ ಮಧ್ಯವರ್ತಿಗಳಿರಬಾರ್ದು. ಈ ಕೋತಿ ಸಿಸ್ಟಮಲ್ಲಿ ಏನು ಅಂತಂದರೆ, ಈಗ ನಮ್ಮಲ್ಲಿ ಜಮೀನ್ದಾರಿ ಸಿಸ್ಟಮ್ ಇದ್ದಾಗೆ ಜಮೀನ್ದಾರು ಜಮೀನಿಗೆ ಮತ್ತು ರೈತರ ನಡುವೆ ಇದ್ದಂಥವ್ರು. ರೈತ ಏನು ಮಾಡ್ತಿದ್ದ, ಉಳುಮೆ ಮಾಡ್ತಿದ್ದ. ಆದರೆ ಜಮೀನ್ದಾರ್ ಏನು ಮಾಡ್ತಿದ್ದ, ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅವ್ರ ಹತ್ರ ದುಡ್ಡು ಈಸ್ಕೊಂಡು ಅದನ್ನು ಸರ್ಕಾರಕ್ಕೆ ಕಟ್ತಿದ್ದ. ಆ ಥರದ್ದು ಯಾವುದೇ ವ್ಯವಸ್ಥೆ ಇರಬಾರ್ದು. ಯಾವಾಗಲೂ ರೈತರು ಮತ್ತು ಸರ್ಕಾರದ ನಡುವೆ ನೇರವಾದಂಥ ಸಂಬಂಧ ಇರಬೇಕು ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾರೆ. ಹಾಗೆಯೇ ಇನ್ನು ನಾವು ನಮ್ಮ ಇಂಡಸ್ಟ್ರಿಯಲ್ ಲೇಬರ್ ಬಗ್ಗೆ ಬರುವಾಗ ಈಗಲೂ ಎಷ್ಟು ಪ್ರಸ್ತುತವಾಗಿದೆ ಅವ್ರದ್ದು, ಮತ್ತು ಅದನ್ನು ಈಗಾಗಲೇ ಕೇಂದ್ರ ಸರ್ಕಾರ ತನ್ನ ಶ್ರಮಿಕರ ಬಿಲ್ಗಳಲ್ಲಿ ತಂದಿದೆ ಅನ್ನುವಂಥದ್ದನ್ನು ನೆನಪಿಸ್ತಾ ಅವರು ಇವಾಗ ನೋಡಿ, ನಮಗೆ ಹಿಂದೆ ಬಹುಶಃ ಒಂದು 17-18 ವರ್ಷದ ಹಿಂದೆ ಈ ಸ್ಟ್ರೈಕ್
ಯಾವಾಗ ಮಾಡಬೇಕಾ, ಅದು ಲೀಗಲ್ಲ ಇಲ್ಲೀಗಲ್ಲ ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇತ್ತು. ನಿಮಗೆ ಅದ್ರ ಗಮನಿಸಿದ್ರೆ ಈವನ್ ಸುಪ್ರೀಂ ಕೋರ್ಟ್ ಕೂಡ ಅದ್ರ ಬಗ್ಗೆ ತೀರ್ಪು ಕೊಡುವಂಥ ಸ್ಥಿತಿ ಬಂತು. ಅಂದರೆ ಏನಂದರೆ ಲೇಬರರ್ಸ್ಗೆ ಹಕ್ಕಿದೆಯಾ ಇಲ್ವಾ ಸ್ಟ್ರೈಕ್ ಮಾಡೋಕ್ಕೆ ಅನ್ನುವಂಥ ಚರ್ಚೆ. ಅದು ಕ್ರಿಮಿನಲ್ ಅಫೆನ್ಸ್ ಅನ್ನುವಂಥದ್ದು ಅನೇಕರ ಸರಿ ಅನಿಸ್ತಿರುತ್ತೆ. ಈಗ ದುಡ್ಡು ಕೊಟ್ಟು ನಾನು ಕೆಲಸ ಮಾಡ್ತೀನಿ ಅಂತ ಬಂದಿರ್ತೀನಿ, ನಾನು ಕೆಲಸ ಮಾಡದೆ ನಾನು ಸ್ಟ್ರೈಕ್ ಕೂತ್ರೆ ಅದು ಒಂದು ಅಫೆನ್ಸ್ ಅಲ್ವಾ ಅನ್ನುವಂಥದ್ದು ಅನೇಕರಿಗಿದೆ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಇರ್ತಾರೆ 1942ರಿಂದ 1946ನೇ ಇಸ್ವಿಯವರೆಗೂ. ಆಗ ಅವರು ಹೇಳ್ತಾರೆ, ಎರಡೂ ಕಡೆ ನೋಡ್ತಾರೆ. ಅದೇನು ಯಾಕೆ ನಾನು ಇವ್ರನ್ನ ಸೆಮಿನಲ್ ಎಕನಾಮಿಕ್ಸ್ ಅಂತ ಕರೀದಂದರೆ, ಅವರು ಲೇಬರರ್ಸ್ ದೃಷ್ಟಿಯಿಂದನೂ ನೋಡ್ತಾರೆ, ಅಂದರೆ ಶ್ರಮಿಕರ ದೃಷ್ಟಿಯಿಂದನೂ ನೋಡ್ತಾರೆ, ಹಾಗೆ ಕೈಗಾರಿಕೋದ್ಯಮಿಗಳ ದೃಷ್ಟಿಯಿಂದನೂ ನೋಡ್ತಾರೆ. ಏನಾಗಿದೆ ಈಗ, ಇದು ಸ್ಟ್ರೈಕ್ ಮಾಡುವಂಥದ್ದೇನು ಬ್ರೀಚ್ ಆಫ್ ಕಾಂಟ್ರಾಕ್ಟ್. ನಾನು ಕೆಲಸ ಮಾಡ್ತೀನಿ ಅಂತ ಬಂದಿದ್ದೀನಿ, ಕೆಲಸ ಮಾಡಲ್ಲ ನಾನು ಇವತ್ತು ಅಂದರೆ ಅದು ಬ್ರೀಚ್ ಆಫ್ ಕಾಂಟ್ರಾಕ್ಟ್. ನಿಮ್ಮ ನಡುವೆ ಇರುವ ಕಾಂಟ್ರಾಕ್ಟ್, ನಾನು ಕೆಲಸ ಮಾಡದೇ ಇರೋದ್ರಿಂದ ಅದು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗುತ್ತೆ. ನಾನು ಸ್ಟ್ರೈಕ್ ಹೋಗಿದ್ರಿಂದ ಅದು ಸಿವಿಲ್ ರಾಂಗ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅದು ಸಿವಿಲ್ ರಾಂಗ್. ಆದರೆ ಅವಾಗ ನೀವು ಡ್ಯಾಮೇಜ್ ಆಗಿದೆ ಅಂದರೆ ಕ್ಲೈಮ್ ಮಾಡ್ಕೋಬೋದು, ಖಂಡಿತ ಮಾಡ್ಬೋದು. ಆದರೆ ನೀವು ಫೋರ್ಸ್ ಮಾಡಿ ನನ್ನ ಕೆಲಸ ಮಾಡಿಸಿದ್ರೆ, ಅಂದರೆ ಈ ಪರಿಸರ ನನ್ನ ಕೆಲಸ ಮಾಡೋಕ್ಕೆ ಯೋಗ್ಯ ಅಲ್ಲ, ನೀವು ನನಗೆ ಕೊಡ್ತಿರುವ ಬೆಲೆ ಯೋಗ್ಯ ಅಲ್ಲ, ಕೂಲಿ ಯೋಗ್ಯ ಅಲ್ಲ ಅಂತ ನಾನು ಭಾವಿಸಿದ್ರೆ, ಆಗಲೂ ನೀನು ನನಗೆ ಬಲವಂತವಾಗಿ ಕಾಂಟ್ರಾಕ್ಟ್ ಇದೆ ಅನ್ನೋ ಕಾರಣಕ್ಕಾಗಿ ನನ್ನ ಕೆಲಸ ಮಾಡಿಸಿದ್ರೆ ಆಗ ಫೋರ್ಸ್ಡ್ ಲೇಬರ್ ಆಗತ್ತೆ. ಬಲವಂತದಿಂದ ನನ್ನ ಶ್ರಮವನ್ನು ನೀವು ತಗೊಳ್ತಾ ಇದ್ರೆ ಅದು ಆಗ ಕ್ರಿಮಿನಲ್ ಅಫೆನ್ಸ್ ಆಗತ್ತೆ ಅನ್ನೋಂಥದ್ದನ್ನು ಹೇಳ್ತಾ ಅವರು ಯಾವಾಗಲೂ ಸ್ಟ್ರೈಕ್ ಲಾಸ್ಟ್ ರಿಸಾರ್ಟ್ ಆಗಬೇಕು ಅನ್ನೋಂಥದ್ದನ್ನು ನೆನಪಿಸ್ತಾರೆ. ಅಂದರೆ ಯಾವ ರೀತಿಯಲ್ಲಿ ಸ್ಪಷ್ಟವಾಗಿ ಇಲ್ಲಿ ಏನು ತಪ್ಪಾಗುತ್ತೆ, ಒಂದು ವೇಳೆ ಸ್ಟ್ರೈಕ್ ನಾನು ಹೋದರೆ ಅದರಿಂದ ಮ್ಯಾನೇಜ್ಮೆಂಟ್ಗೆ ಏನು ತೊಂದರೆ ಆಗುತ್ತೆ, ಹಾಗೆಯೇ ಮ್ಯಾನೇಜ್ಮೆಂಟ್ ನನ್ನ ಕೈಯಲ್ಲಿ ಬಲವಂತವಾಗಿ ಕೆಲಸ ಮಾಡಿಸಿದ್ರೆ ಆವಾಗ ನನಗಾಗುವ ನಷ್ಟ, ಶ್ರಮಿಕನಿಗೆ ಆಗುವ ನಷ್ಟ ಏನು, ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಯಾವಾಗ ಸ್ಟ್ರೈಕ್ ಹೋಗಬೇಕು ಅನ್ನೋಂಥದ್ದನ್ನು ಕೂಡ ಅವರು ಹೇಳ್ತಾರೆ. ಆಗಲೇ ನಾವು ಬೆಳಗ್ಗೆನೂ ಮಾತನಾಡುವಾಗ ವುಮೆನ್ಸ್ ರೈಟ್ ಯಾವಾಗ ಮುಂಚೆಯಿಂದ ಯಾವ ರೀತಿಯಲ್ಲಿ ಇತ್ತು ಅನ್ನೋಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಹಿಂದೂ ಕೋಡ್ ಬಿಲ್ಲಲ್ಲಿ ಎಸ್ಪೆಷಲಿ ವುಮೆನ್ಗೆ ಪ್ರಾಪರ್ಟಿ ತಂದದ್ದಿದೆಯಲ್ಲ, ಬಹುಶಃ ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಲಿಕ್ಕೆ ವುಮೆನ್ಗೆ, ಒಂದು ಎಂಪವರ್ ಆಗಲಿಕ್ಕೆ ವುಮೆನ್ಗೆ ಒಂದು ದೊಡ್ಡ ಮಟ್ಟದ ಒಂದು ಹೆಜ್ಜೆ ಇಡೋಕ್ಕೆ ಅವಕಾಶ ಆಯಿತು ಅಂತ ಕಾಣುತ್ತೆ. ಈವನ್ ಫಸ್ಟ್ ಟೈಮ್ ಇಂಡಿಯಾದಲ್ಲಿ, ಈವನ್ ಯುರೋಪಿಯನ್ರು ಯೋಚನೆ ಮಾಡೋದಕ್ಕಿಂತ ಮುಂಚೆ ನಮ್ಮಲ್ಲಿ ಮೆಟರ್ನಿಟಿ ಬೆನಿಫಿಟ್ ಬಿಲ್ ಬಂದಿತ್ತು ಭಾರತದಲ್ಲಿ. ಇದು 1928ನೇ ಇಸ್ವಿಯಲ್ಲೇ ನಮ್ಮಲ್ಲಿ ಆ ಮೆಟರ್ನಿಟಿ ಬಿಲ್ಲನ್ನು ತರಲಿಕ್ಕೂ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣೀಕರ್ತರಾಗಿದ್ರು. ಅಂದರೆ ವುಮೆನ್ಗೆ ಯಾವ ಮಟ್ಟದ ರೆಸ್ಪೆಕ್ಟ್ ಕೊಡಬೇಕು ಅನ್ನುವಂಥದ್ದು. ಅಂದರೆ ಇದನ್ನು ಏನು ಮೆನ್ ವುಮೆನ್ ಅಂತ ನಾವೇನು ಇವಾಗ ಗಂಡು ಹೆಣ್ಣಿನ ಬಗ್ಗೆ ಇಬ್ಬರಿಗೂ ಸಮಾನರು ಅನ್ನುವಂಥದ್ದನ್ನು ನಮ್ಮ ಪ್ರಾಚೀನ ಭಾರತದಲ್ಲಿರುವಂಥ ಏನು ನಮ್ಮ ಟೆಕ್ಸ್ಟ್ ಹೇಳ್ತಾ ಇತ್ತು, ಅದರ ಬೆಳಗ್ಗೆನೂ ನಾವು ಕೇಳಿದ್ವಿ, ಅದನ್ನು ಕಾರ್ಯರೂಪಕ್ಕೆ ಅಥವಾ ಒಂದು ಲೆಜಿಸ್ಲೇಟಿವ್ ಫ್ರೇಮ್ ವರ್ಕ್ಗೆ ತಂದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನುವಂಥದ್ದನ್ನು ನಾವು ಮರಿಬಾರ್ದು. ಹಾಗೆಯೇ ಇಲ್ಲಿ ಒಂದು ಏನು ಅಂತಂದರೆ, ಒಂದು ಮುಖ್ಯವಾಗಿ ಸ್ಟ್ರೈಕ್ನ ಮಾಡುವಂಥದ್ದನ್ನು ಮಾತ್ರ ಯಾವಾಗ ಅದನ್ನು ನಾನು ಇವತ್ತು ಅದರ ರಿಲೆವೆನ್ಸ್ ಯಾಕೆ ಕಾಣುತ್ತೆ ಅಂತಂದರೆ, ಲಾಸ್ಟ್ ರಿಸಾರ್ಟ್ ಆಗಿ ಅದನ್ನು ಯೂಸ್ ಮಾಡಿ ಅನ್ನುವಂಥದ್ದನ್ನು ಕರೆ ಏನಿದೆಯಲ್ಲ, ಆಗ ದೇಶಕ್ಕೆ ಒಂದು ರೀತಿಯಲ್ಲಿ ಯಾವಾಗಲೂ ಅಡ್ವಾಂಟೇಜಸ್ ಪೊಸಿಷನಲ್ಲಿ ಇರುತ್ತೆ ಅನ್ನುವಂಥದ್ದು. ಯಾಕೆಂದರೆ ಕಂಟಿನ್ಯೂಯಸ್ ಆಗಿ ಪ್ರತಿನಿತ್ಯ ವಾರದಲ್ಲಿ ಒಂದಿನ ಭಾರತ್ ಬಂದು ಒಂದಿನ ಕರ್ನಾಟಕ ಬಂದಂತ ಮಾಡ್ತಾ ಹೋಗೋದ್ರಲ್ಲಿ ಅರ್ಥ ಇರೋದಿಲ್ಲ. ಯಾಕೆಂದರೆ ನಾವು ನಮ್ಮ ವಿರುದ್ಧವೇ ಸ್ಟ್ರೈಕ್ ಮಾಡ್ಕೊಳ್ತಾ ಇರ್ತೀವಿ ಎಷ್ಟೋ ಸರಿ ಇಲ್ಲ. ಅದಕ್ಕಾಗಿ ಅವರು ಹೇಳೋದು ಅದೊಂದು ಲಾಸ್ಟ್ ರಿಸಾರ್ಟ್ ಆಗಲಿ ಅನ್ನುವಂಥದ್ದನ್ನು ಹೇಳುವಂಥದ್ದನ್ನು ಚೆನ್ನಾಗಿ ಹೇಳಿದ್ದಾರೆ. ಇನ್ನು ತೆರಿಗೆ ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ನಾನಿಲ್ಲಿ ನಿಮ್ಮ ಜೊತೆ ಹಂಚ್ಕೋಬೇಕು. ಈ ತೆರಿಗೆ ವಿಚಾರ ಬಂದಾಗ ನಾವು ಸಾಮಾನ್ಯ ಇವಾಗ ಇತ್ತೀಚೆಗೆ ನೀವು ಡೈರೆಕ್ಟ್ ಟ್ಯಾಕ್ಸ್ ರಿಫಾರ್ಮ್ಸ್ನ ಏನು ಕೇಂದ್ರ ಸರ್ಕಾರ ಮಾಡಿದೆ ಅದನ್ನು ನೋಡಿದಿರಿ, ಇಂಡೈರೆಕ್ಟ್ ಟ್ಯಾಕ್ಸ್ GSTಯ ವಿಚಾರದಲ್ಲಿ ಆದಂಥ ಸುಧಾರಣೆಗಳನ್ನು ನೋಡಿದಿರಿ. ಅಲ್ಲಿ ಹೇಳುವಾಗ ಅದನ್ನು ಹೇಳ್ತಾನೆ, ಈಗ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ವಿಚಾರ ಇತ್ತು ಟ್ಯಾಕ್ಸ್ ಬಗ್ಗೆ ಅಂತಂದಾಗ ಅವರು ಹೇಳ್ತಾ ಇದ್ರು ಟ್ಯಾಕ್ಸ್ ಬೇಸ್ನ ವಿಸ್ತಾರಗೊಳಿಸ್ಬೇಕು ಅಂತ. ಈಗಲೂ ಈ ದೇಶದಲ್ಲಿ ನನಗೆ ಎಷ್ಟು ಜನಕ್ಕೆ ಇದು ಗೊತ್ತಿದೆ ಅಂತ ನಂಗೆ ಗೊತ್ತಿಲ್ಲ, ಈಗಲೂ ಈ ಭಾರತದ ಇಷ್ಟು 140 ಕೋಟಿ ಜನ ಇದ್ದೀವಿ ಅಂತ ಹೆಮ್ಮೆಯಿಂದ ಏನು ಬೀಗ್ತೀವಿ, ನಮ್ಮಲ್ಲಿ ಟ್ಯಾಕ್ಸ್ ಕಟ್ಟುವವರ ಸಂಖ್ಯೆ, ಆದಾಯ ತೆರಿಗೆಯನ್ನು ಕಟ್ಟುವವರ ಸಂಖ್ಯೆ ಕೇವಲ 5 ಕೋಟಿ ಜನ. ಅಂದರೆ ಮಿಕ್ಕಿದ್ರು ನೀವು ರೋಡ್ಗಳಲ್ಲಿ ನೋಡಿದ್ರೆ ಒಂದು ಬೆಂಗಳೂರಿನ ರೋಡ್ಗಳಲ್ಲೇ ಬಹುಶಃ ನಿಮಗೆ ಪಾಶ್ ಕಾರ್ಗಳ ನಂಬರ್ನ ಲೆಕ್ಕ ಹಾಕ್ಬಿಟ್ರೆ ನಿಮಗೆ ಹೆಚ್ಚು ಕಮ್ಮಿ ಒಂದು 5 ಲಕ್ಷ 10 ಲಕ್ಷ ಒಂದು ಸಿಟಿಯಲ್ಲಿ ಸಿಕ್ಕತ್ತೆ. ಇಷ್ಟಿಷ್ಟು ಪಾಶ್ ಕಾರ್ಗಳಲ್ಲಿ ಓಡಾಡ್ತಾರೆ, ಅದು ಯಾರು ಆದಾಯ ತೆರಿಗೆ ಕಟ್ಟೋದಿಲ್ಲ. ಸೊ ಇಂಥ ಜನ ಇರುವಾಗ ಹೆಂಗೆ ಟ್ಯಾಕ್ಸ್ ಬೇಸ್ನ ವಿಸ್ತಾರಗೊಳಿಸ್ಬೇಕು ಅನ್ನೋಂಥದ್ದನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಯಾಕೆಂದರೆ ಎಲ್ಲಿವರೆಗೂ ನಾವು ತೆರಿಗೆಯನ್ನು ಕರೆಕ್ಟಾಗಿ ಕಟ್ಟಲ್ಲ ಸರ್ಕಾರ ಕೆಲಸ ಮಾಡಲಿಕ್ಕೆ ಆಗಲ್ಲ, ಸರ್ಕಾರಕ್ಕೆ ಹಣ ಬೇಕು.
ಒಂದು ಕಡೆ ಪಾಕಿಸ್ತಾನ ಅಂತ ಒಳ್ಳೆ ದೇಶ, ಒಂದು ಕಡೆ ಚೈನಾ ಅಂತ ಇನ್ನೂ ಒಳ್ಳೆ ದೇಶಗಳು ನಮಗಿರುವಾಗ ನಮಗೆ ಡಿಫೆನ್ಸ್ಗೆ ನಾವು ಖರ್ಚು ಮಾಡದೇ ಇದ್ದರೆ ನಾವಿಲ್ಲಿ ಆರಾಮಾಗಿ ಕೂತ್ಕೊಂಡು ಇವರ ಪ್ರಸ್ತುತತೆ ನಮ್ಮ ಇಂಡಿಯನ್ ನಾಲೆಜ್ ಸಿಸ್ಟಮ್ ಇಷ್ಟು ಚೆನ್ನಾಗಿತ್ತು ಅಂತ ಹೇಳಲಿಕ್ಕೆ ಬಹುಶಃ ಸಾಧ್ಯ ಇಲ್ಲ ಅಂತ ಕಾಣುತ್ತೆ. ಹಾಗಾಗಿ ನಾವೆಲ್ಲರೂ ನಮ್ಮ ತೆರಿಗೆಯನ್ನು ಸರಿ ಕಟ್ಟಬೇಕು ಅನ್ನೋಂಥದ್ದನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದರೆ, ಅವರು ಇದನ್ನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ. ಇನ್ನೂ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ. ಬಹುಶಃ ಕೇಂದ್ರ ಸರ್ಕಾರ ಈಗ ಇದನ್ನು ಯೋಚನೆ ಮಾಡುವಂಥದ್ದು ಒಳ್ಳೇದು ಅಂತ ಕಾಣುತ್ತೆ. ಇದು ಸ್ವಲ್ಪ ಪೊಲಿಟಿಕಲಿ ಸೆನ್ಸಿಟಿವ್. ಏನು ಅಂದರೆ ಲ್ಯಾಂಡ್ ರೆವಿನ್ಯೂ ಅಂದರೆ ಲ್ಯಾಂಡಿಂದ ಬರುವ ಇನ್ಕಮ್ ಇದೆಯಲ್ಲ, ಈ ಲ್ಯಾಂಡಿನ ಇನ್ಕಮ್ ಟ್ಯಾಕ್ಸ್ಗೆ ನಮ್ಮಲ್ಲಿ ಎಕ್ಸಂಪ್ಷನ್ ಇದೆ. ಲ್ಯಾಂಡ್ ಅಲ್ಲಿ ನನಗೆ ಎಷ್ಟಾದರೂ ಬೆಳಿಬೋದು, ಅಂದರೆ ಎಷ್ಟಾದರೂ ಬೆಳಿಬೋದು ಅಂದರೆ ಎಷ್ಟಾದರೂ ಲಾಭ ಬೆಳಿಬೋದು ಅಂತ ನಾನು ಹೇಳ್ತಿರೋದು. ಲಾಭ ಬೆಳೆಯೋದೆಲ್ಲರೂ ಯಾರು, ಇವರು ರೈತರು ಬೆಳೀತಾ ಇದ್ದಾರಾ ಈ ಲಾಭನ, ಅಥವಾ ಬೇರೆಯವ್ರು ಬೆಳೀತಿದ್ದಾರಾ ಅನ್ನೋಂಥದ್ದು ನನಗೆ ಅನುಮಾನ ಮುಂಚೆಯಿಂದ ಇದೆ. ಇತ್ತೀಚೆಗೆ ಅದನ್ನು ನಿಮಗೆ ಒಂದು ಅಂಕಿಅಂಶ ಕೊಡಬೇಕು. ಇದು ಕಳೆದ 3-4 ತಿಂಗಳಿಂದ ದೊಡ್ಡ ಸುದ್ದಿಯಲ್ಲಿರುವಂಥದ್ದು. ಕಳೆದ ಬಾರಿ ಏನಾಗಿದೆ ಅಂತಂದರೆ, ಕೇಂದ್ರ ಸರ್ಕಾರ ಕೇವಲ ಡೇಟಾ ಅನಾಲಿಸಿಸ್ ಮಾಡಿದೆ, ಏನು ತುಂಬ ದೊಡ್ಡ ಏನು ಮಾಡಿಲ್ಲ. ಡೇಟಾ ಅನಾಲಿಸಿಸ್ ಮಾಡಿದೆ. ಯಾಕಂದರೆ 9 ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾರೆ. 9 ಕೋಟಿದೂ ತೆಗೆದು ಫೈಲ್ನ ನೋಡಿ ಇವ್ರು ಸರಿ ಇದ್ದಾರಾ ಇದ್ದಿದ್ದಾರಾ ಅಂತ ನೋಡುವಂಥದ್ದು ಕಷ್ಟ. ಅವರು ಕೇವಲ 2-3 ಕಾಲಮ್ನ ಚೆಕ್ ಮಾಡಿದ್ದಾರೆ. ಒಂದಷ್ಟು ಡೇಟಾ ಏನು ಅಂತಂದರೆ, ಎಷ್ಟು ಜನರ ಹತ್ರ ಭೂಮಿ ಇದೆ, ಎಷ್ಟು ಜನ ಭೂಮಿಯಿಂದ ಬಂದಂಥ ಆದಾಯ ಅಂತ ಟ್ಯಾಕ್ಸ್ನ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡಿದ್ದಾರೆ ಅನ್ನೋಂಥದ್ದು ದುಡಿದೆ. ಯಾಕೆಂದರೆ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸು ಸೆಕ್ಷನ್ 10(1) ಇನ್ಕಮ್ ಟ್ಯಾಕ್ಸ್ ಇಲ್ಲ ಕೃಷಿಯಿಂದ ಬಂದಂಥದ್ದು. ಈಗ ನೀವು ನೋಡಿ, ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಬ್ಯೂರೋಕ್ರಾಟ್ಸ್ ಎಲ್ಲರೂ ಇದರಿಂದ ಆದಾಯವನ್ನು ಕೋಟಿಗಟ್ಟಲೆ ತೋರಿಸ್ತಾರೆ ಈ ದೇಶದಲ್ಲಿ. ನಮ್ಮ ರೈತರು ಯಾರು ತೋರಿಸಿದ್ರು ನಾನು ನೋಡಿಲ್ಲ. ಬಟ್ ಅನೇಕರು ತೋರಿಸೋದೆಲ್ಲ ಅವ್ರು ಬೇರೆ ವೃತ್ತಿಯಲ್ಲಿರೋರು, ಕೃಷಿಯಲ್ಲಿ ನಾನು ಇಷ್ಟು ಗಳಿಸ್ದೆ, ಹಾಲಿಂದ ಇಷ್ಟು ಲಕ್ಷ ಗಳಿಸ್ದೆ, ಜಮೀನಿಂದ ಅಷ್ಟು ಕೋಟಿ ಗಳಿಸ್ದೆ ಅಂತಾರೆ. ಈಗ ಮೊನ್ನೆಯ ಒಂದು ಅಂಕಿಅಂಶ ಅದಕ್ಕೆ ಪುಷ್ಟಿ ಕೊಡುತ್ತೆ. 310 ಕೇಸ್ನ ಡಿಟೆಕ್ಟ್ ಮಾಡಿದೆ ಕೇಂದ್ರ ಸರ್ಕಾರ. ಇದು ಕಳೆದ ವರ್ಷದ್ದು 310 ಕೇಸ್ ಡಿಟೆಕ್ಟ್ ಮಾಡಿದೆ. ಅವರೆಲ್ಲರೂ ಏನಂದರೆ 50 ಲಕ್ಷದಿಂದ 400 ಕೋಟಿ ರೂಪಾಯಿವರೆಗೂ ಅವರು ಆದಾಯ ತೆರಿಗೆ ಎಕ್ಸಂಪ್ಷನ್ ಅನ್ನು ತಗೊಂಡಿದ್ದಾರೆ. ಯಾವುದರಿಂದ? ಅಗ್ರಿಕಲ್ಚರಿಂದ ನಮ್ಗೆ ಆದಾಯ ಬಂತು ಅಂತ. ಒಟ್ಟು ಇದರ ಹಣ ಎಕ್ಸಂಪ್ಟೆಡ್ ಇನ್ಕಮ್ ಅಂತ ಏನು ಕರಿತೀವಿ, ಇದು 2058 ಕೋಟಿ ರೂಪಾಯಿಗಳು, 2058 crores. ಆದರೆ ಕೇಂದ್ರ ಸರ್ಕಾರ ಈ ಡೇಟಾನ ಚೆಕ್ ಮಾಡಿದಾಗ ಇವ್ರ ಹತ್ರ ಎಷ್ಟೆಷ್ಟು ಜಮೀನಿದೆ, ಇಷ್ಟೊಂದು ಲಾಭ ಬಂದಿದೆಯಲ್ಲ ಅಂತ ನೋಡಿದಾಗ ಇವ್ರು ಯಾರ ಹತ್ರನೂ ಭೂಮಿ ಇರಲಿಲ್ಲ. ಆದರೂ ಇವರೆಲ್ಲರೂ ತಗೊಳ್ತಾ ಇದ್ದಾರೆ. ಇನ್ನು ಭೂಮಿ ಇದೆ ಅನ್ನುವಂಥವ್ರು ತಗೊಳ್ತಿರೋ ಎಕ್ಸಂಪ್ಷನ್ ಲೆಕ್ಕ ಹಾಕಿ. ಯಾಕಂದರೆ ನಮಗೆ ಆ ಥರದ್ದು ಕೇಂದ್ರ ಸರ್ಕಾರ ಅಂಕಿಅಂಶ ಕೊಡಲ್ಲ. ಯಾಕೆಂದರೆ ಇಂಥದ್ರಿಂದ ಇಷ್ಟು ಬಂತು ಇದರಿಂದ, ಯಾಕೆಂದರೆ ಅದು ಸಾರ್ವಜನಿಕ ವಲಯದಲ್ಲಿ ಬೇಡ ಅನ್ನುವಂಥದ್ದು ಸರಿಗಿದೆ. ಯಾಕೆಂದರೆ ಇವ್ರು ಇಷ್ಟು ಕೊಡ್ತಿದ್ದಾರೆ, ಇವ್ರಿಗೆ ಇಷ್ಟು ಕೊಡಿ ಅಂತ ಬರುತ್ತಾಗ, ಇವ್ರು ಇಷ್ಟೊಂದು ಬರ್ತಾ ಇದೆ, ಕೈಗಾರಿಕೆಗಳವ್ರು ಇಷ್ಟು ಕೊಡ್ತಿದ್ದಾರೆ, ಅವ್ರಿಗೆ ಇಷ್ಟು ಬರಲಿ ಅಂತ. ಅದಕ್ಕೋಸ್ಕರ ಅಂಕಿಅಂಶಗಳನ್ನು ಕೊಡಲ್ಲ. ಈ ಥರ ಎಕ್ಸಂಪ್ಟ್ ಮಾಡುವ ಯಾವುದಿದೆಯಲ್ಲ, ಅದಕ್ಕೆ ಅದಕ್ಕೂ ಈ ಸೇಮ್ ನಮ್ಮ ಇನ್ಕಮ್ ಟ್ಯಾಕ್ಸಿನ ಡಬಲ್ನ ಹಾಕ್ಬೋದು ಅಂತ ಕಾಣುತ್ತೆ. ಈಗ ನಮ್ಮಲ್ಲಿ 12.25 ಲಕ್ಷಕ್ಕೆ ಈಗ ಏನು ಎಕ್ಸಂಪ್ಷನ್ ಕೇಂದ್ರ ಸರ್ಕಾರ ರಿಬೇಟ್ ಕೊಟ್ಟಿದೆ. ಒಂದು ವೇಳೆ ಕೃಷಿಯಿಂದ ಬಂದಂಥ ಆದಾಯಕ್ಕೆ ನಿಮಗೆ ಅದನ್ನು ಡಬಲ್ ಮಾಡಿ, ಬಟ್ ಕೃಷಿ ಆದಾಯಕ್ಕೆ ಟ್ಯಾಕ್ಸಬಲ್ ಮಾಡಬೇಕಾದಂಥ ಅನಿವಾರ್ಯತೆ ಬಹುಶಃ ಇವತ್ತು ಬಂದಿದೆ. ಅದನ್ನು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದರು. ಟ್ಯಾಕ್ಸ್ ಬೇಸನ್ನು ಹೆಚ್ಚು ಮಾಡಬೇಕು ಅಂದರೆ ನಾವು ಕೃಷಿಯಿಂದ ಬರುವಂಥ ಆದಾಯ, ಅಂದರೆ ಯಾವುದು ದೊಡ್ಡ ಹಿಡುವಳಿದಾರರಿಂದ ಬರುವಂಥ ಆದಾಯ ಇದೆ ಅದರ ಮೇಲೆ ತೆರಿಗೆಯನ್ನು ವಿಧಿಸಬೇಕು ಅನ್ನುವಂಥದ್ದು ಬಹುಶಃ ಈಗ ಅದಕ್ಕೆ ಸಕಾಲ ಅಂತ ಕಾಣುತ್ತೆ ನನಗೆ. ಯಾಕೆಂದರೆ ಮೊನ್ನೆಯ ಅಂಕಿಅಂಶ ನಾನು ನಿಮ್ಗೆ ಏನು ಹೇಳಿದೆ ಅದು ಕೂಡ ಅದನ್ನು ಪುಷ್ಟೀಕರಿಸುತ್ತೆ. ಆಮೇಲೆ ಇನ್ನೂ ಒಂದು ವಿಚಾರ ಏನು ಅಂತಂದರೆ, ಈಗ ನಮ್ಮಲ್ಲಿ ಇದು ಎಕ್ಸ್ಟ್ರೀಮ್ ಬಡತನ ಜಾಸ್ತಿ ಇದೆ ಅಂತ ಮುಂಚೆಯಿಂದ ನಾವು ಅದನ್ನೇ ಓದ್ಕೊಂಡು ಬೆಳ್ಕೊಂಡು ಬಂದಿದ್ವಿ. ಭಾರತದಲ್ಲಿ ಯಾವ್ದು ಜಾಸ್ತಿ ಇದೆ ಅಂದರೆ ಜನಸಂಖ್ಯೆ ಜಾಸ್ತಿ ಇದೆ, ಬಡತನ ಜಾಸ್ತಿ ಇದೆ, ನಿರುದ್ಯೋಗ ಜಾಸ್ತಿ ಇದೆ. ಯಾವ್ದು ಕಡಿಮೆ ಇದೆ ಅಂದರೆ ಬಂಡವಾಳ ಕಡಿಮೆ, ತಂತ್ರಜ್ಞಾನ ಕಡಿಮೆ, ಇಂಥವೇ ನಾವು ಓದಿ ಬಂದಿದ್ದು. ಆದರೆ ಈಗ ಭಾರತ ಬದಲಾಗ್ತಾ ಇದೆ ಆ ವಿಚಾರದಲ್ಲಿ. ಭಾರತದಲ್ಲಿ ಈಗ ಬಡತನ ಖಂಡಿತವಾಗಿಯೂ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಸೊ ಈವನ್ ಇದನ್ನು ವರ್ಲ್ಡ್ ಬ್ಯಾಂಕ್ ಹೇಳುವಾಗ 2022-23ರಲ್ಲಿ ಪ್ರತಿದಿನ $3ಗಿಂತ ಕಡಿಮೆ ಆದಾಯ ಬರುವಂಥವರ ಸಂಖ್ಯೆ ಅದು ಕೇವಲ 5.25% ಹೇಳ್ತಾ ಇದೆ. ಇನ್ನು $2 ಲೆಕ್ಕದಲ್ಲಿ ಅದು ಹೇಳೋದು ಕೇವಲ 2.3% ಜನ ಮಾತ್ರ ಅಂತ. ಆದರೆ ನಾವು ಹಂಗಂತ ಇದು ಇಷ್ಟೇ ಬರೀ 5.25 ಬಂತು ಅಂತ ಹೇಳಿ ಖುಷಿ ಪಡುವಂಥದ್ದು ಅಲ್ಲ. ಯಾಕೆಂದರೆ ಭಾರತದಲ್ಲಿ 5.25% ಅಂದ್ರೇನು 75.2 ಮಿಲಿಯನ್ ಜನ
ಅದೂ ದೊಡ್ಡ ನಂಬರೇ. ಎಷ್ಟೋ ಯುರೋಪ್ ದೇಶಗಳಲ್ಲಿ ಅಷ್ಟು ಜನಸಂಖ್ಯೆ ಒಂದು ದೇಶದಲ್ಲಿ ಇರುತ್ತೆ. ಸೊ ಹಾಗಾಗಿ ಈ 75.2 ಮಿಲಿಯನ್ ಜನ ಏನಿದ್ದಾರಲ್ಲ, ಸೊ ಇವರಿಗೆ ನಾವು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟದ್ದು. ಹಾಗೆಯೇ ಆರೋಗ್ಯಕ್ಕೆ ಕೂಡ ಅವ್ರು ಹೆಚ್ಚು ಒತ್ತು, ಅಂದರೆ ಶಿಕ್ಷಣಕ್ಕೆ ಬೇಸಿಕಲಿ ಅವರು ಹೆಚ್ಚು ಒತ್ತನ್ನು ಕೊಡ್ತಾ ಹೋಗ್ತಾರೆ. ಆಗ ಅವ್ರು ಏನು ಹೇಳ್ತಾರೆ ಅಂದರೆ, ಎಲ್ಲಿ ಸರ್ಕಾರ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕು, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಬಗ್ಗೆ ಮಾತಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಏನು ಅಂತಂದರೆ, ಆಗ ಬ್ರಿಟಿಷ್ ಸರ್ಕಾರ ಇದ್ದಾಗ ಬರೆದಂಥ ಕೃತಿಗಳಾದ್ರಿಂದ ಇವು. ಏಲಿಯನ್ ಸರ್ಕಾರ ಇದ್ದಾಗ, ಅಂದರೆ ಬಾಹ್ಯ ಸರ್ಕಾರ ಇದ್ದಾಗ ಅವ್ರನ್ನ ನಮ್ಮ ದೇಶದ ಜನರಿಗಾಗಿ ಒಳ್ಳೇದು ಮಾಡಲಿ, ನಾವು ಬ್ರಿಟಿಷ್ ಒಳ್ಳೇದು ಮಾಡ್ತಾರೆ ಅಂತ ಆಶಿಸೋಕ್ಕಾಗಲ್ಲ. ಆದರೆ ನಮ್ಮ ಸರ್ಕಾರ ಬಂದಾಗ, ಅಂದರೆ ಭಾರತ ಸ್ವತಂತ್ರ ಬಂದ ನಂತರ ಈ ಭಾರತ ಹೊಸ ಸರ್ಕಾರಗಳು ಏನು ಯೋಚನೆ ಮಾಡಬೇಕು ಅಂತಂದರೆ, ಯಾವುದು ಜನರ ಪೇನನ್ನು ಅರ್ಥ ಮಾಡ್ಕೊಳ್ಳುತ್ತೆ, ನೋವನ್ನು ಅರ್ಥ ಮಾಡ್ಕೊಳ್ಳುತ್ತೆ, ಅವರ ಆಕಾಂಕ್ಷೆಗಳನ್ನು ಅರ್ಥ ಮಾಡ್ಕೊಳ್ಳುತ್ತೆ, ಅವರ ಆಸ್ಪಿರೇಷನ್ಸನ್ನು ಅರ್ಥ ಮಾಡ್ಕೊಳ್ಳುತ್ತೆ, ಅದು ನಮ್ಮ ಸರ್ಕಾರಗಳಾಗಬೇಕು ಅನ್ನುವಂಥದ್ದನ್ನು ಆಗಿನ ಕಾಲಘಟ್ಟದಲ್ಲಿ ಅವ್ರು ಬರೀತಾರೆ. ಸೊ ಏನು ಇವತ್ತಿನ ಜನರ ಆಶಯ ಏನು, ಇವತ್ತಿನ ಜನರ ಆಶೋತ್ತರಗಳೇನು ಅಂತ ನೀವು ಗಮನಿಸಿದ್ರೆ, ಅವರ ಬಯಕೆಗಳೇನು ಅನ್ನೋದ್ರೆ, ಅದನ್ನು ಬಹುಶಃ ಈಗ ನಾವು ಮಾಡೋಕ್ಕೆ ಆಗಲೇ ಕೇಂದ್ರ ಸರ್ಕಾರ ಸಾಕಷ್ಟು ಕ್ರಮ ಕೈಗೊಂಡಿದೆ. ಅದರ ಜೊತೆಗೆ ನಾನು ಹೇಳೋದು, ಎಜುಕೇಷನ್ಗೆ ಇನ್ನೂ 6% ಏನು ನಾವು GDP 6% ನಾವು ಎಜುಕೇಷನ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಈವನ್ NEP 2020 ಹೇಳುತ್ತೆ. ಅದನ್ನು ಬಹುಶಃ ಇನ್ವೆಸ್ಟ್ ಮಾಡಲಿಕ್ಕೆ ಮತ್ತು ಅದರ ಜೊತೆಗೆ ಕ್ವಾಲಿಟಿ ಎಜುಕೇಷನ್ ಕೊಡಲಿಕ್ಕೆ ಪೂರ್ಣವಾಗಿ ಪ್ರಯತ್ನ ಪಟ್ಟರೆ ಬಹುಶಃ ಇನ್ನಷ್ಟು ಹೆಚ್ಚು ವೇಗಗತಿಯಲ್ಲಿ ನಮ್ಮ ಅಭಿವೃದ್ಧಿ ಸಾಗತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೀವನವೇ ಶಿಕ್ಷಣದ ಆಧಾರದ ಮೇಲೆ ನಿಂತದ್ದು. ಅವರು ಪೂರ್ಣವಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡಿದ್ದರಿಂದ ಇವೆಲ್ಲ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಅವರ ಜೀವನ ಮತ್ತು ಅವರ ಬರವಣಿಗೆ ಎರಡನ್ನೂ ನಮಗೆ ಸಾಕ್ಷಿಯಾಗೋದೇನು ಅಂತಂದರೆ, ಎಜುಕೇಷನ್ಗೆ ಪ್ರೈಮ್ ಇಂಪಾರ್ಟೆನ್ಸ್ ಕೊಟ್ಟರೆ ಬಹುಶಃ ನಮ್ಮಲ್ಲಿ ಭಾರತದಲ್ಲಿ ಇನ್ನೂ ಹೆಚ್ಚು ಈಕ್ವಿಟಿ ಅಥವಾ ಈಕ್ವಾಲಿಟಿ ಎರಡೂ ಬರುತ್ತೆ, ಈಕ್ವಾಲಿಟಿ ಮತ್ತು ಈಕ್ವಿಟಿ ಎರಡೂ ಬರುತ್ತೆ. ಅದರ ಜೊತೆಗೆ ಏನಾಗುತ್ತೆ, ನಾವೇನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಏನು ಪ್ರಧಾನಮಂತ್ರಿಗಳ ಆಶಯ ಇದೆ, ಅದರ ಥರದಲ್ಲಿ ಎಲ್ಲರನ್ನ ಒಳಗೊಳ್ಳುವ ಅಭಿವೃದ್ಧಿ ಆಗಲಿಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು ನಾನಾದರೂ ಭಾವಿಸ್ತೀನಿ. ಮತ್ತು ಇನ್ನೂ ಒಂದು ಏನು ಅಂತಂದರೆ, ಈಗ ಪ್ರಾಬ್ಲಮ್ ಆಫ್ ರುಪಿ ಅಂತ ಒಂದು ಬರೀತಾರೆ. ಆದರೆ ಇವತ್ತಿನ ಕಾಲಘಟ್ಟಕ್ಕೆ ಅದರಲ್ಲಿ ಅನೇಕ ಅಂಶಗಳು ಬಹುಶಃ ಕೆಲವು ಸರಿನೂ ಹೋಗ್ಲಿಕ್ಕಿಲ್ಲ. ಆದರೆ ಅದರಲ್ಲಿ ಒಂದು ವಿಚಾರ ಇದೆ, ಏನು ಅಂದರೆ ಒಂದು 2-3 ವಿಚಾರಗಳನ್ನು ಮಾತ್ರ ನಾನು ಇಲ್ಲಿ ಹೇಳ್ತೇನೆ. ಯಾಕೆಂದರೆ ಅವರು ಅವತ್ತಿನ ಬ್ರಿಟಿಷ್ ಸರ್ಕಾರವನ್ನು ಕ್ರಿಟಿಸೈಸ್ ಮಾಡ್ತಾರೆ. ಯಾಕೆ ಕ್ರಿಟಿಸೈಸ್ ಮಾಡ್ತಾರೆ ಅಂತಂದರೆ, ಈಗ ನೀವು ನಮ್ಮ ಭಾರತದ ಕರೆನ್ಸಿಯನ್ನು ಡಿವ್ಯಾಲ್ಯೂ ಮಾಡಿ ನಿಮಗೆ ಲಾಭ ಮಾಡ್ಕೊಳ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದರ ಜೊತೆಗೆ ಅದನ್ನು ಯಾಕೆ ಅದಕ್ಕೊಂದು ಲಾಜಿಕಲ್ ಫ್ರೇಮ್ವರ್ಕ್ ಕೊಡ್ತಾರೆ. ನಮ್ಮ ಜನಕ್ಕೆ ತೊಂದರೆ ಆಗತ್ತೆ, ನಿಮಗೆ ಲಾಭ ಮಾಡ್ಕೊಳ್ತಿದ್ರಿ ಅಂತ ಹೇಳ್ತಾನೆ. ನಮ್ಮ ಗೋಲ್ಡ್ ಸೆಕ್ಯೂರಿಟಿ ಏನಿರುತ್ತಲ್ಲ, ಆಗೆಲ್ಲ ಅದನ್ನು ನಾವು ಲಂಡನ್ನಲ್ಲಿ ಇಟ್ಕೊಂಡಿರ್ತಾರೆ ಇವರು. ಭಾರತದ ಬಂಗಾರದ ಸಂಗ್ರಹಣೆ ಏನಿರುತ್ತಲ್ಲ, ಇವತ್ತು ಕೇಂದ್ರ ಸರ್ಕಾರದ RBIಯಲ್ಲಿ ನಮ್ಮ ಬಂಗಾರದ ಸಂಗ್ರಹಣೆ ಇರುತ್ತೆ. ಅದು ಬೇರೆ ಬೇರೆ ದೇಶದಲ್ಲೂ ಇಟ್ಟಿರ್ತಾರೆ. ಅದನ್ನು ಆಗಿನ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಹೇಳ್ತಾರೆ, ಇಲ್ಲ, ನಾವು ನಮ್ಮ ದೇಶದ ಬಂಗಾರವನ್ನು ನಮ್ಮ ಭಾರತದಲ್ಲಿ ತಂದಿಡಬೇಕು ನೀವು ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಬಹುಶಃ ಇವತ್ತಿನ ಕೇಂದ್ರ ಸರ್ಕಾರ ಅದನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಮಾಡಿದೆ ಅನಿಸುತ್ತೆ. ಇವತ್ತು ನಿಮಗೆ ಭಾರತದಲ್ಲಿ 880 ಟನ್ ಬಂಗಾರ ಇದೆ, 880.52 ಟನ್ ಬಂಗಾರ ಇದೆ. ನೀವು ಕಳೆದ 3-4 ತಿಂಗಳು ಗಮನಿಸಿದ್ರೆ, ಯುದ್ಧದ ಟ್ಯಾರಿಫು ಇವೆಲ್ಲದರ ಮಧ್ಯೆ ಕೇಂದ್ರ ಸರ್ಕಾರ ಮಾಡಿದ ಅನೇಕ ಒಳ್ಳೆಯ ಕೆಲಸಗಳಲ್ಲಿ ಒಂದು ಒಳ್ಳೆಯ ಕೆಲಸ ಏನು ಅಂತಂದರೆ, ಅವ್ರು ಮೊನ್ನೆ 124 ಟನ್ ಏನು ಇಂಗ್ಲೆಂಡಲ್ಲಿ ಬಂಗಾರ ಭಾರತದಿತ್ತು ಅದನ್ನು ವಾಪಸ್ ತಗೋಬೋದು. ಇವತ್ತು ಭಾರತದಲ್ಲಿ 77% ಭಾರತದ ಬಂಗಾರ ಭಾರತದಲ್ಲಿದೆ. ಇನ್ನು ಮಿಕ್ಕಿದ್ದು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಲ್ಲಿದೆ, ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಇಟ್ಟಿದ್ದಾರೆ. ಆದರೆ ಕ್ರಮೇಣ ಅವುಗಳನ್ನು ತರುವ ಕೆಲಸ ಭಾರತದಲ್ಲಿ ಆಗ್ತಿದೆ. ಸೊ ಇದು ನನಗೆ ತುಂಬ ಪ್ರಮುಖವಾಗಿ ಅನಿಸಿದ್ದು. ಅದು ಆಗಲೇ ಈ ಬಾಬಾ ಸಾಹೇಬರು ಯೋಚನೆ ಮಾಡಿದ್ರಲ್ಲ, ಭಾರತದ ರಿಸರ್ವ್ಸ್ ಇದೆ, ಅದು ನಮ್ಮಲ್ಲಿ ಇರಬೇಕು, ಬೇರೆ ಕಡೆ ಇರಬಾರ್ದು ಅನ್ನೋವಂಥದ್ದನ್ನು ನನಗೆ ಅವತ್ತೊಂದು ರೀತಿಯಲ್ಲಿ ಖುಷಿ ಆಯಿತು ಇದನ್ನು ಓದುವಾಗ. ಹಾಗೆಯೇ ಈಗ ಅನೇಕರನ್ನ ನಾವು ಇದನ್ನ ಗಮನಿಸ್ತಿರ್ತೀವಿ. ಈಗ RBI ಸ್ಥಾಪನೆ ಭಾರತದಲ್ಲಿ ಆಗಿದ್ದರ ಹಿನ್ನೆಲೆ ಏನು ಅಂತ ನೀವು ಒಂದಷ್ಟು ನಾನು ಹೇಳಿದ್ರೆ, ಆಗ ರಾಯಲ್ ಕಮಿಷನ್ ಅಂತ ಭಾರತಕ್ಕೆ ಬಂದಿರುತ್ತೆ. ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫಿನಾನ್ಸ್ ಭಾರತಕ್ಕೆ ಬಂದಾಗ ಭಾರತದ ಪಬ್ಲಿಕ್ ಫಿನಾನ್ಸ್ ಮೇಲೆ ಯಾವುದೇ ಒಂದು ಕೃತಿ ಆಗ ಇರಲಿಲ್ಲ. ಅವ್ರು ಭಾರತಕ್ಕೆ ಬರ್ತಾರೆ, ಬಂದವ್ರೆಲ್ಲ ನೋಡಿ, ಅದೇನಂದರೆ ಅಲ್ಲಿ ಬ್ರಿಟಿಷ್ ಸರ್ಕಾರ ನೇಮಿಸ್ತಿದ್ದಂಥ ಎಲ್ಲ ಸಮಿತಿಗಳಲ್ಲೂ ಬ್ರಿಟಿಷರೇ ಜಾಸ್ತಿ ತುಂಬಿರ್ತಾ ಇದ್ರು. ಅವ್ರಿಗೆ ಭಾರತದ ಅರಿವಿರ್ತಿರ್ಲಿಲ್ಲ. ಸೊ ಅವರು ಬಂದಾಗ ಭಾರತದ ಮೇಲೆ ನಮ್ಗೆ ಏನು ಪುಸ್ತಕ ಇಲ್ವಲ್ಲ ಇದ್ದಾಗ, ಆಗ ಅವರ ಎಲ್ಲರ ಕೈಯಲ್ಲಿ ಉಳಿದಿದ್ದು ಬಹುಶಃ ಒಂದು ಕೃತಿ ಅಂದರೆ ದಿ ಪ್ರಾಬ್ಲಮ್ ಆಫ್ ರುಪಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದಿರ್ತಾರೆ, ಇಟ್ಸ್ ಆರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್
ಆ ಪುಸ್ತಕ ಎಲ್ಲರ ಕೈಯಲ್ಲಿ ಇರುತ್ತೆ. ಯಾಕಂದರೆ ಅಟ್ಲೀಸ್ಟ್ ನಮ್ಗೆ ಏನಾದ್ರು ಗೊತ್ತಾಗಬೇಕಲ್ಲ ಭಾರತದ ಬಗ್ಗೆ ಅಂತ. ಸೊ ಅದನ್ನು ಉಪಯೋಗಿಸ್ಕೊಳ್ತಾರೆ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಅವ್ರು ಇನ್ವೈಟ್ ಮಾಡ್ತಾರೆ, ಬಂದು ನಮ್ಮ ಸಮಿತಿಯ ಮುಂದೆ ನಿಮ್ಮ ಇದನ್ನು ಹೇಳಿ ಅಂತ, ಭಾರತದ ಯಾಕೆ ನಮಗೆ ಭಾರತದಲ್ಲಿ ಹೆಂಗೆ ಮಾಡಬೇಕು, ಫಿಸ್ಕಲ್ ಪಾಲಿಸಿ ಹೇಗಾಗಬೇಕು, ಬ್ಯಾಂಕಿನ ವಿಚಾರದಲ್ಲಿ. ಅದಕ್ಕೆ ಅವಾಗ ಅವರು RBI ಆ್ಯಕ್ಟ್ ಬರಲಿಕ್ಕೆ ಬಹುಶಃ ಈ ರಾಯಲ್ ಕಮಿಷನ್ ಕಾರಣ ಆಗತ್ತೆ. ಅದರಲ್ಲಿ ಇವರು ಮಂಡಿಸಿದಂಥ ವಾದ ಕೂಡ ತುಂಬ ಪ್ರಮುಖವಾದಂಥ ಕಾರಣ ಆಗತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಇವತ್ತು ನೆನಪಿಸ್ಕೊಳ್ಬೇಕು. ಹಾಗೆಯೇ ಇನ್ನೂ ಒಂದು ಮಾತು ಹೇಳ್ತಾರೆ ಅವರು. ಈಗ ಮುಂಚೆ ಎಲ್ಲ ನಮಗೆ ನಿಮ್ಗೆ ನೆನಪಿರ್ಬೋದು, ನಾವೆಲ್ಲನೂ ನಮ್ಮ ಹತ್ರ ಇರುವ ನೋಟ್ಗಳಲ್ಲಿ ಬರಿತಾ ಕೇಂದ್ರ ಸರ್ಕಾರದ ಒಂದು ವಾಗ್ದಾನ ಇರುತ್ತೆ, RBIನ ವಾಗ್ದಾನ, ಐ ಪ್ರಾಮಿಸ್ ಟು ಪೇ ದಿ ಬೇರರ್ ದಿ ಸಮ್ ಆಫ್ ₹1000 ಅಂತೆಲ್ಲ ಇರುತ್ತೆ ಅದ್ರ ಮೇಲೆ. ಬೇಸಿಕಲಿ ಅದು ಬರೀತಿದ್ದದ್ದು ಯಾಕೆ ಅಂದರೆ ಪೇಪರ್ ಕರೆನ್ಸಿ ಬರುವಾಗ ಜನಕ್ಕೆ ಅದರ ಮೇಲೆ ನಂಬಿಕೆ ಹುಟ್ಟಲಿ ಅಂಥೇಳಿ ಆಗಿನ ಕಾಲಘಟ್ಟದಲ್ಲಿ ಅವ್ರೇನು ಮಾಡಿದ್ರು, ಈ ಮಟ್ಟದ ಗೋಲ್ಡನ್ನು ನಾವು ಇಟ್ಕೊಂಡಿರ್ತೀವಿ, ನಿಮ್ಗೊಂದು ವೇಳೆ ನಾಳೆ ₹500 ಕೊಟ್ಟಿದ್ರೆ, ನಿಮ್ಮ ಹತ್ರ ₹500 ಇದ್ದರೆ RBI ಪ್ರಾಮಿಸ್ ಮಾಡುತ್ತೆ, ಅಥವಾ ಅದು ಬ್ಯಾಂಕ್ ಅಮೆರಿಕ ಆದರೆ ಅಮೆರಿಕನ್ ಫೆಡರಲ್ ಬ್ಯಾಂಕ್ ಪ್ರಾಮಿಸ್ ಮಾಡುತ್ತೆ, UK ಆದರೆ ಅವರ ಬ್ಯಾಂಕ್ ಪ್ರಾಮಿಸ್ ಮಾಡುತ್ತೆ, ನಿಮ್ಗೆ ಅಷ್ಟು ಮಟ್ಟದ ಬಂಗಾರವನ್ನು ನಾವು ಕೊಡ್ತೀವಿ ಅಂತ. ಅಂದರೆ ನಂಬಿಕೆ ಬರುವ ಹಂತಗಳಲ್ಲಿ. ಬಟ್ ಈಗಲೂ ಅದನ್ನು ಉಳಿಸ್ಕೊಳ್ತಾ ಇದೀವಿ, ತೆಗೆದಾಕ್ಬೇಕು ಆ್ಯಕ್ಚುಲಿ, ಈಗ ಅಗತ್ಯ ಇಲ್ಲ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂದರೆ, ಎಷ್ಟು ಮಟ್ಟಿಗೆ ನನ್ನ ಹತ್ರ ಇರುವಂಥ ದುಡ್ಡು ಎಷ್ಟು ಬಂಗಾರವನ್ನು ಪ್ರತಿನಿಧಿಸುತ್ತೆ ಅನ್ನೋದು ನನಗೆ ಮುಖ್ಯ ಅಲ್ಲ, ನನಗೆ ಎಷ್ಟು ವಸ್ತುಗಳನ್ನು ಕೊಂಡುಕೊಳ್ಳುತ್ತೆ ಅನ್ನುವಂಥದ್ದು ನನಗೆ ಮುಖ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರು. ಮನಿ ಈಸ್ ನಾಟ್ ಹೌ ಮಚ್ ಗೋಲ್ಡ್ ದಟ್ ಮನಿ ಈಸ್ ವರ್ತ್, ಬಟ್ ಹೌ ಮಚ್ ದಿ ಥಿಂಗ್ಸ್ ಇನ್ ಜನರಲ್ ದಟ್ ಮನಿ ಈಸ್ ವರ್ತ್ ಅಂತ. ಅಂದರೆ ಅದು ಎಷ್ಟು ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ಆ ಹಣಕ್ಕೆ ಸಾಕಾಗತ್ತೆ. ನನ್ನ ಹತ್ರ ಇರುವ ₹500 ನೋಟು ಇಂದ ನಾನು ಎಷ್ಟು ವಸ್ತುಗಳನ್ನು ಕೊಂಡ್ಕೊಳ್ಬಲ್ಲೆ, ಅದ್ರ ಮೇಲೆ ಇದರದ್ದು ಮೌಲ್ಯ ನಿರ್ಧಾರ ಆಗುತ್ತೆ ಅನ್ನೋವಂಥದ್ದನ್ನು ಹೇಳ್ತಾರಲ್ಲ. ಸೊ ಅದು ಬಹುಶಃ ಇವತ್ತಿಗೂ ಹೆಚ್ಚು ಪ್ರಸ್ತುತ ಅಂತ ನನಗನ್ಸುತ್ತೆ. ಹಾಗೆಯೇ ಅವರು ಪ್ಲಾನಿಂಗ್ಗೆ ಭಾರತದ ಯೋಜನೆಗೆ ಸಾಕಷ್ಟು ಕೆಲಸ ಮಾಡಿದ್ರು. ಕ್ಯಾಬಿನೆಟ್ ಮಿನಿಸ್ಟರ್ ಆದಾಗ ಮೊದಲ ಬಾರಿಗೆ ಭಾರತದಲ್ಲಿ ಈ ಥರ ಮಲ್ಟಿಪರ್ಪಸ್ ಡ್ಯಾಮ್ನ ಯೋಚನೆ ಮಾಡ್ತಿದ್ವಲ್ಲ, ಅದು ಸ್ವತಂತ್ರದ ನಂತರ ಅವೆಲ್ಲವೂ ಉದ್ಘಾಟನೆ ಆಗಿದ್ದಿರ್ಬೋದು, ಆದರೆ ಆರಂಭ ಆಗಿದ್ದು ಈ ದಾಮೋದರ್ ವ್ಯಾಲಿ ಇರ್ಬೋದು, ಹಿರಾಕುಂಡ್ ವ್ಯಾಲಿ ಇರ್ಬೋದು, ಸೋನೆ ರಿವರ್ ವ್ಯಾಲಿ ಪ್ರಾಜೆಕ್ಟ್, ಇದೆಲ್ಲವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೇಬರ್ ಮಿನಿಸ್ಟ್ರಿಯಲ್ಲಿ ಇದ್ದಾಗ ಮತ್ತೆ ವಾಟರ್ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ಸ್ ಅನ್ನು ನೋಡ್ಕೊಳ್ಳುವಾಗ ಮಾಡಿದಂಥ ಕಾರ್ಯಗಳು ಅನ್ನುವಂಥದ್ದನ್ನು ಕೂಡ ನೆನಪಿಸ್ಕೋಬೇಕು. ಹಾಗೆಯೇ ವಾಜಪೇಯಿ ಸರ್ಕಾರ ಕೂಡ ಇಂಟರ್ಲಿಂಕಿಂಗ್ ಆಫ್ ದಿ ವಾಟರ್ಸ್ನ ಯೋಚನೆ ಮಾಡ್ತು. ಅದರ ಹಿನ್ನೆಲೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ವಾಟರ್ ಪಾಲಿಸಿಯಲ್ಲಿ ಬರೆದದ್ದು, ಆಗಿನ ಕಾಲಘಟ್ಟದಲ್ಲಿ ಅವ್ರು ಯೋಚನೆ ಮಾಡ್ತಾ ಇದ್ರು, ನಾವು ಯಾಕೆ ಇಂಟರ್ಲಿಂಕಿಂಗ್ ಆಫ್ ದಿ ರಿವರ್ಸ್ ಮಾಡಬಾರ್ದು ಅಂತ. ಈಗಲೂ ನಮ್ಮಲ್ಲಿ ನೋಡಿದ್ದೀವಿ ನಾವು, ಅನೇಕ ಸರಿ ಸಮುದ್ರವನ್ನು ಸೇರ್ತಾ ಇರುತ್ತೆ ನೀರು, ನಮ್ಮ ನದಿಯ ನೀರುಗಳು ಹೋಗಿ ಸೇರ್ತಾ ಇರುತ್ತೆ, ಒಂದು ಕಡೆ ಬರಗಾಲ ಇರುತ್ತೆ. ಸೊ ಯಾಕೆ ಅಲ್ಲಿನ ನದಿಗಳನ್ನೇ ಜೋಡಿಸಬಾರ್ದು ಅನ್ನುವಂಥದ್ದನ್ನು ಅವರು ಆಗ ಯೋಚನೆ ಮಾಡಿದರು. ಅದು ಈಗ ಕೇಂದ್ರ ಸರ್ಕಾರ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಿ ಅದರ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಆಮೇಲೆ ಇನ್ನೊಂದೇ ವಿಚಾರವನ್ನು ಹೇಳಿ ಮುಗಿಸ್ತೀನಿ, ನಾನು ಸಮಯ ಆಗ್ತಾ ಇದೆ ಎಂದು ನೋಡ್ತಾ ಇದ್ದೀನಿ. ಈಗ ಒಂದು ಏನು ಅಂತಂದರೆ ಅಸಮಾನತೆ ಒಂದು ವಿಚಾರ. ಅಸಮಾನತೆ ಇವಾಗ ಭಾರತದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ. ಮೊದಲು ಹೋಲಿಸಿದ್ರೆ ಚೂರು ಕಡಿಮೆ ಆಗಿದೆ ಅನ್ನುವಂಥ ಅಂಕಿಅಂಶಗಳನ್ನು ಹೇಳಿದ್ರೂ ಸಹ, ಈಗ ಭಾರತದಲ್ಲಿ ಅತ್ಯಂತ ಹೆಚ್ಚು ಸಿರಿಯುವಂಥ 10% ಜನರ ಹತ್ರ 60% ಅಷ್ಟು ವೆಲ್ತ್ ಇದೆ, 60% ಅಷ್ಟು ಆದಾಯ ಇದೆ, 65% ಅಷ್ಟು ವೆಲ್ತ್ ಇದೆ. ಇನ್ನು 50% ಬಾಟಮಿಂದ 50% ಏನು ಜನ ಇದ್ದಾರಲ್ಲ, ಇವ್ರ ಹತ್ರ 6.5% ಅಷ್ಟು ವೆಲ್ತ್ ಇದೆ, ಮತ್ತು 15% ಅಷ್ಟು ಇನ್ಕಮ್ ಬರುತ್ತೆ. ಸೊ ಈ ಅಸಮಾನತೆ ಸ್ವಲ್ಪ ಜಾಸ್ತಿ ಇದೆಯಲ್ಲ, ಈ ಅಸಮಾನತೆ ಹೋಗಿಸ್ಬೇಕು ಅನ್ನುವಂಥದ್ದಕ್ಕೆ ಈಗ ಕೇಂದ್ರ ಸರ್ಕಾರ ಸಾಕಷ್ಟು ಕ್ರಮ ಕೈಗೊಂಡಿದೆ. ಈ ಜಾಮ್ ಮೂಲಕ ಎಲ್ಲ ಮಾಡಿದೆ, ಜನ್ಧನ್ ಆಧಾರ್ ಮೊಬೈಲ್ನ ಲಿಂಕ್ ಮಾಡಿ, DBT ಡೈರೆಕ್ಟ್ ಮಾಡಿ ಇದೆಲ್ಲ ಮಾಡ್ತಾ ಇದೆ. ಆದರೆ ಇದನ್ನು ನೋಡಿ, ಅಂಬೇಡ್ಕರ್ ಅವರು ಸಂವಿಧಾನದ ವಿಚಾರದಲ್ಲಿ ಮಾಡುವಾಗ ಕೂಡ ಅವರು ಎಷ್ಟು ಸ್ಪಷ್ಟವಾಗಿ ಹೇಳಿದರು ಅಂತಂದರೆ, ಒಂದು ನಮಗೆಲ್ಲರಿಗೂ ಇವತ್ತಿಂದ ನಮಗೆ ಸಂವಿಧಾನ ಬಂದ ನಂತರ ನಮಗೆಲ್ಲರಿಗೂ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕುತ್ತೆ, ಆದರೆ ನಮಗೆ ಆರ್ಥಿಕ ಸ್ವಾತಂತ್ರ್ಯ ಇನ್ನೂ ಸಮಾನತೆ ಬರಲ್ಲ. ಆರ್ಥಿಕ ಸಮಾನತೆ ಬರದ ಹೊರತು, ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಬರದ ಹೊರತು ಭಾರತದಲ್ಲಿ ಈ ಒಂದು ಡೆಮಾಕ್ರಸಿಗೆ ಉಳಿಗಾಲ ಇಲ್ಲ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿರ್ತಾರೆ. ಸೊ ಅಂದರೆ ಇನ್ಇಕ್ವಾಲಿಟಿ ಏನಿದೆಯಲ್ಲ, ಇದು ಏನಂದರೆ ಆರಂಭದ ಘಟ್ಟದಲ್ಲಿ, ಅಂದರೆ ಬೆಳವಣಿಗೆ ಆಗ್ತಿರುವಾಗ ಸ್ಟಾರ್ಟಿಂಗ್ ನಮ್ದೇನು ಗ್ರೋತ್ ಆರಂಭ ಆಗಿರುತ್ತೆ. ಈಗ ನಮ್ಮಲ್ಲಿ ನೀವು ಎಮರ್ಜಿಂಗ್ ನೇಷನ್ಸಿನ ವಿಚಾರಕ್ಕೆ ಹೋದರೆ, ಇಂಡಿಯಾದೇ ಇವಾಗ್ಲೂ ಒನ್ ಆಫ್ ದಿ ಮೋಸ್ಟ್ ಅಂತ ಹೇಳ್ತಾ ಇದ್ದೀವಿ ಒಂದು ಕಾಲದಲ್ಲಿ, ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ. ಈಗ ನಾವೇ ಎಮರ್ಜಿಂಗ್ ನೇಷನ್ಸಲ್ಲಿ ನಂಬರ್ 1 ನಮ್ಮ ಗ್ರೋತ್ ರೇಟ್. ಆ ಗ್ರೋತ್ ರೇಟ್ ಹೆಚ್ಚು ಈಕ್ವಿಟಬಲ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅದರ ಜೊತೆಗೆ ಮತ್ತೆ ಇನ್ನೊಂದೇನು ಅಂದರೆ, ನಾವು ಇದರಲ್ಲಿ ಎಕನಾಮಿಕ್ಸಲ್ಲಿ ಒಂದು
ಇನ್ವರ್ಟೆಡ್ ಯು ಹೈಪೋಥಿಸಿಸ್ ಕುಸ್ನೆಟ್ಸನ್ನು ಅಧ್ಯಯನ ಮಾಡ್ತೀವಿ. ಅದೇನು ಹೇಳುತ್ತೆ ಅಂದರೆ ಆರಂಭದಲ್ಲಿ ಬೆಳವಣಿಗೆ ಜಾಸ್ತಿ ಆಗ್ತಾ ಇರುತ್ತೆ, ಬೆಳವಣಿಗೆ ಜಾಸ್ತಿ ಆಗೋದ್ರ ಜೊತೆಗೆ ಅಸಮಾನತೆಯೂ ಜಾಸ್ತಿ ಆಗುತ್ತೆ. ಒಂದು ಪಾಯಿಂಟ್ ರೀಚ್ ಆದಮೇಲೆ, ಆ ಪಾಯಿಂಟ್ ಯಾವುದದು, ಆ ಪಾಯಿಂಟ್ ರೀಚ್ ಆದಮೇಲೆ ಅಸಮಾನತೆ ಕಡಿಮೆ ಆಗುತ್ತೆ ಮತ್ತು ಬೆಳವಣಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಯಾವುದು ಅನ್ನುವಂಥದ್ದು. ಅದಕ್ಕೆ 2015-16 ಮತ್ತು ಅದರಲ್ಲಿ ಒಂದು ಎಕನಾಮಿಕ್ ಸರ್ವೆಯಲ್ಲಿ ಒಂದು ವರದಿ ಹೇಳುತ್ತೆ, ಒಂದು ಬೇಸಿಕ್ ಫೆಸಿಲಿಟಿಯನ್ನು ನಾವು ಪೂರ್ಣವಾಗಿ ಕೊಟ್ಟರೆ, ಒಳ್ಳೆ ಶಿಕ್ಷಣವನ್ನು, ಇನ್ಫ್ರಾಸ್ಟ್ರಕ್ಚರನ್ನು, ಇವೆಲ್ಲವನ್ನು ನಾವು ಮತ್ತು ಒಳ್ಳೆ ಆರೋಗ್ಯವನ್ನು ಮೊದಲು ಕೊಟ್ಟರೆ, ಅನಂತರ ನಾವು ನೇರವಾಗಿ ಈ ಈಕ್ವಾಲಿಟಿಯ ಕಡೆಗೆ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು ಅಂತ. ಸೊ ಬಹುಶಃ ನಾವು ಆ ನಿಟ್ಟಿನಲ್ಲಿ ಈಗ ಕೆಲಸ ಮಾಡುವಂಥ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಮತ್ತು ಈ ಕರಪ್ಷನ್ ವಿಚಾರದಲ್ಲಿ ಇತ್ತೀಚೆಗೆ ಅಂತೂ ಸೌತ್ ಇಂಡಿಯಾದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಎಲ್ಲ ಸರ್ಕಾರದ ಮುಖ್ಯಸ್ಥರು ಅದನ್ನು ಹೇಳ್ತಾ ಇದ್ದಾರೆ, ಇಲ್ಲ ನಾವೆಲ್ಲ ಕರಪ್ಟ್ ಫ್ರೀ ಆಗಬೇಕು, ಝೀರೋ ಕರಪ್ಷನ್, ನೋ ಟಾಲರೆನ್ಸ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ನೋಡ್ತಾ ಇದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದರೂ ಆ ವಿಚಾರದ ಬಗ್ಗೆ ಮಾತಾಡಿದಾರ ಅಂತ. ಆವಾಗ ಅದರಲ್ಲಿ ಒಂದು ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಲೈನ್ ಇದೆ, money is required for something and it is the purpose for money, the purpose for which the money is loved will endorse it with credit or cover it with shame ಅಂತ ಹೇಳ್ತಾರೆ ಅವ್ರು. ಅಂದರೆ ಹಣವನ್ನು ನಾವು ಎಲ್ರಿಗೂ ನಮ್ಗೆ ಹಣ ಬೇಕು, ಬೇಡ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಅಗತ್ಯ ಪೂರೈಕೆಗಾಗಿ ನಮ್ಗೆ ಹಣ ಬೇಕು. ಆದರೆ ನಾವು ಹಣವನ್ನು ಯಾಕೆ ಬೇಡಿಕೆ ಸಲ್ಲಿಸ್ತೀವಿ, ಯಾಕೆ ಬಯಸ್ತೀವಿ, ಅದ್ರದ್ದು ಉದ್ದೇಶ ನಮಗೆ ಮುಖ ಮುಚ್ಕೊಳ್ಳೋ ಹಾಗೆ ಮಾಡ್ಬೋದು, ಅಂದರೆ ಅವಮಾನ ಮಾಡ್ಬೋದು, ಅದು ಅವಮಾನ ಆಗಬಹುದು, ಇಲ್ಲವೇ ನಮಗೆ ಗೌರವನೂ ತಂದು ಕೊಡಬಹುದು ಅಂತ. ಅದು ಬಹುಶಃ ಎಲ್ಲ ಯಾರು ಈ ಥರದೊಂದು ಕೈ ಒಡ್ಡುತ್ತಾರೆ ಅಲ್ಲ ಹಣಕ್ಕೆ, ಅಂಥವ್ರು ಬಹುಶಃ ಯೋಚನೆ ಮಾಡಿದ್ರೆ ಬಹುಶಃ ಕರಪ್ಷನ್ ಝೀರೋ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಯಾವ ಕಾರಣಕ್ಕಾಗಿ ನಾನು ಹಣವನ್ನು ಕ್ರೋಢೀಕರಿಸ್ತಾ ಇದ್ದೀನಿ, ಒಂದು ವೇಳೆ ಅದರಿಂದ ನಾನು ಒಳ್ಳೆ ಕೆಲಸ ಮಾಡಲಿಕ್ಕಾಗಿ ಮಾಡುತ್ತಿದ್ದೀನ, ಇಲ್ಲ ಕೂಡಿಟ್ಟು ನನ್ನ 10 ಜನರೇಷನ್ 15 ಜನರೇಷನ್ ನೀವುಗಳವರು ಹಿಡಿಯುವಾಗ ನೋಡಿದ್ರೆ ಅವ್ರ ಮನೆಗಳಲ್ಲಿ ಹಾಸಿಗೆ ತುಂಬ ದುಡ್ಡು, ರೂಮ್ ತುಂಬ ದುಡ್ಡು, ಕಮೋಡಲ್ಲಿ ದುಡ್ಡು ಇಟ್ಟಿರೋರನ್ನೆಲ್ಲ ನೋಡಿದ್ದೀವಿ ನಾವು. ಸೊ ಇಂಥವರೆಲ್ಲ ಬಹುಶಃ ಮುಖ ಆಮೇಲೆ ಅದೆಲ್ಲ ರೇಡ್ ಆದಾಗ ಮುಖ ಎಲ್ಲ ಹಿಂಗೆ ಕವರ್ ಮಾಡ್ಕೊಂಡು ಹೋಗ್ತಿರ್ತಾರೆ ಪಾಪ. ಸೊ ಅಂಥದಕ್ಕೆ ಅವತ್ತು ಅವ್ರು ಹೇಳಿದ್ದಾರೆ, ಯಾವ ಕಾರಣಕ್ಕಾಗಿ, ಫಾರ್ ದಿ ಪರ್ಪಸ್ ಫಾರ್ ವಿಚ್ ಯು ಆರ್ ಕಲೆಕ್ಟಿಂಗ್ ದಿಸ್ ಮನಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮುಖನ ಮುಚ್ಕೊಳ್ತಿರೋ ಇಲ್ಲ ಎದೆ ಉಬ್ಬಿಸಿ ನಾನು ಈ ಹಣವನ್ನು ಇದಕ್ಕೆ ವ್ಯಯ ಮಾಡಿದೆ ಅಂತ ಉಪಯೋಗಿಸ್ತಿದ್ದೀರೋ ಅನ್ನೋಂಥದ್ದು ಗೊತ್ತಾಗತ್ತೆ ಅನ್ನುವಂಥ ಮಾತನ್ನ ಅವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ, ಸೊ ನನಗೆ ಇಲ್ಲಿ ಕರೆದು ಮಾತಾಡಲಿಕ್ಕೆ ಇನ್ನೂ ಸಾಕಷ್ಟಿದೆ. ನಾನು ಓದ್ತಾ ನಾನು ಇದನ್ನು ಸಾಕಷ್ಟು ಬಾರಿ ಓದಿದ್ದೀನಿ, ಗಾಂಧಿ ಮತ್ತು ಅಂಬೇಡ್ಕರ್, ಇವನ್ ಟಾಗೂರ್. ನನಗೆ ಈ ಥರದ್ದೊಂದಷ್ಟು ಓದುವ, ಈಗ ಚಾಣಕ್ಯದ ಅರ್ಥಶಾಸ್ತ್ರವನ್ನು ಒಂದು 5-6 ಸರಿ ಓದ್ತಾನೇ ಇರ್ತೀನಿ, ಯಾವಾಗ ಟೈಮ್ ಸಿಕ್ಕರೆ ಅವ್ರನ್ನೆಲ್ಲ ಓದ್ತಾ ಇರುವಂಥದ್ದು. ಒಂದೊಂದು ಸರಿ ಓದಾಗ ಒಂದೊಂದು ಹೊಸ ಆಯಾಮ ಕಾಣಿಸ್ತಾ ಇರುತ್ತೆ ಅದರಲ್ಲಿ. ಅದಕ್ಕೆ ನನಗೆ ಇಲ್ಲಿವರೆಗೂ ಅದನ್ನು ಪೂರ್ಣವಾಗಿ ಬರೆಯುವ ಧೈರ್ಯ ಬಂದಿಲ್ಲ. ಅದು ಪೂರ್ಣವಾಗಿ ಬರೆಯುವ ಧೈರ್ಯ ನನಗೆ ಬಹುಶಃ ಇನ್ನೂ ನನಗೆ ಪೂರ್ಣ ಅನಿಸಿದ ದಿನ ಬರೀಬೇಕು ಅಂಥೇಳಿ ಅವನ್ನೆಲ್ಲ ನೋಟ್ಸ್ ಮಾಡಿರೋದೇ ಒಂದು 200-250 ಪೇಜ್ ಇದೆ ಪ್ರತಿಯೊಂದರ ಮೇಲೂ. ಸೊ ಅವುಗಳನ್ನ ಎಲ್ಲವನ್ನ ಮಾಡುವ ಪ್ರಯತ್ನ ಮಾಡ್ತಿದ್ದೀನಿ. ಬಟ್ ಅದರಲ್ಲಿ ಒಂದಷ್ಟನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಿಥಿಕ್ಸ್ ಸೊಸೈಟಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.